244ನೇ ವಾರದ ಪ್ರಾರ್ಥನಾ ಮಂದಿರದ ಈ ಕೂಟಕ್ಕೋಸ್ಕರ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ನಾವು ಆಹ್ವಾನಿಸುವವರಾಗಿರ್ತೇವೆ. ಇಡೀ ಸಮಾಜ ಇವತ್ತು ನಿರೀಕ್ಷೆಯ ಕೊರತೆಯಿಂದ ಬದುಕುತ್ತಾ ಇದೆ. ನಿರಾಶೆಯಲ್ಲಿ ಮುಳುಕಿ ಭಯ ಕಳವಳಗಳನ್ನು ತುಂಬಿಕೊಂಡು ಇವತ್ತು ಮುಂದೇನು ಎಂಬ ದೊಡ್ಡ ಪ್ರಶ್ನೆಯಲ್ಲಿ ಸಾಗುತ್ತಿರುವಾಗ ಇಂದು ನಾವು ದೇವರ ವಾಕ್ಯದ ಆಧಾರದಿಂದ ನಿರೀಕ್ಷೆ ಕುರಿತು ಇಂದು ನಾವು ಚರ್ಚಿಸಲಿಕ್ಕೆ ಹೋಗ್ತೇವೆ. ಬನ್ನಿ, ಇಷ್ಟು ಮಾತ್ರವಲ್ಲ, ಆರಾಧನೆಯೊಂದಿಗೆ ಈ ಕೂಟವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ವಾಗ್ದಾನಗಳೆಷ್ಟಿದ್ದರೂ ದೇವರು ಅದನ್ನು ನೆರವೇರಿಸ್ತಾನೆ ಎಂಬ ಸಂಗೀತದೊಂದಿಗೆ ಈ ಕೂಟವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಇವತ್ತು ನಮ್ಮ ರಕ್ಷೆ ಅಥವಾ ಸುರಕ್ಷೆ ಎಲ್ಲಿದೆ? ಇದು ನಮ್ಮ ಪ್ರಶ್ನೆಯಾಗಿದೆ. ಹೌದು, ಅನೇಕ ಸಲಹೆಗಳು ಈ ಕುರಿತು ನಮಗಿದೆ. ಇವತ್ತು ನಾವು ಮಾಸ್ಕ್ ಹಾಕೋಬೇಕು, ನಿಜ. ಮನೆಗಳಲ್ಲೇ ಇರಬೇಕು, ಅನಾವಶ್ಯವಾಗಿ ಹೊರಗೆ ಹೋಗಬಾರ್ದು, ಮತ್ತು ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು, ಎಲ್ಲವೂ ಇದ್ದದ್ದೇ. ಆದರೆ ಒಂದು ನಾವು ನೆನೆಸ್ಕೊಳ್ಳೋಣ, ಸತ್ಯವೇದದಲ್ಲಿ ಯೇಸು ಎಂಬ ಹೆಸರು ನಮ್ಮನ್ನು ರಕ್ಷಿಸ್ತದೆ. ಆತನ ರಕ್ತ ಇವತ್ತು ನಮ್ಮನ್ನು ರಕ್ಷಿಸಿ ಚರಿತ್ರೆಯಲ್ಲಿ ಅದು ಪುರಾವೆಗೊಂಡಿದೆ. ಐಗುಪ್ತದಿಂದ ಬಿಡುಗಡೆ ಹೊಂದಬೇಕಾದಾಗ ಪಸ್ಕದ ಆಚರಣೆಯಲ್ಲಿ ನಿಲುವು ಪಟ್ಟಿಗಳಿಗೆ ಆ ಯಜ್ಞದ ಕುರಿಯ ರಕ್ತವನ್ನು ಹಚ್ಚಿದಾಗ
ಸಂಹಾರಕ ದೂತನು ದಾಟಿ ಹೋದನು. ಆ ಯೇಸುವಿನ ರಕ್ತ ಇವತ್ತು ನಮ್ಮ ಮನೆಗಳಿಗೂ ಪ್ರಾಣಕ್ಕೂ ಆತ್ಮಕ್ಕೂ ರಕ್ಷೆ. ಈ ಗೀತೆಯನ್ನು ನಾವು ನಿರೀಕ್ಷೆಯೊಂದಿಗೆ ಹಾಡಿಕೊಳ್ಳೋಣ ಬನ್ನಿ. ಅನಿಶ್ಚಿತತೆ ತುಂಬಿರುವಂಥ ವಾತಾವರಣ ಇವತ್ತು ಜಗತ್ತಿನಾದ್ಯಂತ, ಅದರಲ್ಲೂ ಭಾರತ ವಿಶೇಷವಾಗಿ ತೀವ್ರಕ್ಕೆ ಒಳಗಾಗಿದೆ. ಇಂಥ ಸಂದರ್ಭಗಳಲ್ಲಿ ಭಯ, ಕಳವಳ, ನಾಳೆ ಏನೆಂಬುದು ಗೊತ್ತಿಲ್ಲದೆ, ಇಂದು ಇದ್ದವರು ನಾಳೆ ಇಲ್ಲದೆ ಹೋಗುವ ಇಂಥ ಸಂದರ್ಭಗಳಲ್ಲಿ ನಿರೀಕ್ಷೆಗೆ ಬಹಳಷ್ಟು ಪೆಟ್ಟು ಬಿದ್ದಿದೆ. ಆ ನಿರೀಕ್ಷೆಯನ್ನು ಕುರಿತು ಇವತ್ತು ನಾವು 244ನೇ ಈ ಕೂಟದ ಈ ದಿನದಲ್ಲಿ ನಾವು ದೇವರ ವಾಕ್ಯದ ಆಧಾರದೊಂದಿಗೆ ಚರ್ಚಿಸಿಕೊಳ್ಳೋಣ. ಹಾಗಾದರೆ ನಿರೀಕ್ಷೆ, ಇದು ನಮ್ಮ ಮುಖ್ಯ ವಿಷಯ. ನಿರೀಕ್ಷೆ ಎಂದರೇನು ಎಂಬುದನ್ನು ನಾವು ದೇವರ ವಾಕ್ಯದ ಆಧಾರಗಳಿಂದ ನಾವು ಪವಿತ್ರಾತ್ಮನ ಸಹಾಯದಿಂದ ಧ್ಯಾನವನ್ನು ನಾವು ಮುಂದುವರಿಸೋಣ. ಪ್ರಿಯ ಕೇಳುಗರೆ, ವೀಕ್ಷಕರೇ, ನಿರೀಕ್ಷೆ ಒಂದು ಶಬ್ದಕೋಶದ ಅಡಿಯಲ್ಲಿ ಕೊಡುವ ಅರ್ಥ ಏನಂದರೆ ಎ ಸ್ಟ್ರಾಂಗ್ ಆ್ಯಂಡ್ ಕಾನ್ಫಿಡೆಂಟ್ ಎಕ್ಸ್ಪೆಕ್ಟೇಷನ್ ಫಾರ್ ಎ ಚೇಂಜ್.
ಅಂದರೆ ಬದಲಾವಣೆಗಾಗಿ ಒಂದು ಬಲವಾದ ಮತ್ತು ನಿಶ್ಚಯವಾದಂಥ ಒಂದು ಎದುರು ನೋಡುವಿಕೆ ಅಥವಾ ಅಪೇಕ್ಷೆ ಎಂಬುದಾಗಿ ನಾನು ಅನ್ನಿಸ್ತೇನೆ ಸೂಕ್ತವಾದಂಥ ಒಂದು ವಿವರಣೆ ಅಥವಾ ಅರ್ಥ ನಿರೀಕ್ಷೆಗೆ ಇದು ಕೊಡ್ತದೆ ಎಂಬುದಾಗಿ. ನಿಜ, ಇವತ್ತು ನಮ್ಮ ಪ್ರತಿಯೊಬ್ಬರು ಸಮಾಜದಲ್ಲಿ ಈ ಪರಿಸ್ಥಿತಿಯಿಂದ ಬದಲಾಗಬೇಕು, ಯಥಾಸ್ಥಿತಿಗೆ ನಾವು ತೆರಳಬೇಕು. ಇದು ನಮ್ಮೊಬ್ಬೊಬ್ಬರ ಪ್ರಾರ್ಥನೆ ಮತ್ತು ಕೂಗಾಗಿದೆ ಅಂದರೆ ತಪ್ಪಾಗಲಾರ್ದು. ಹೋಪ್ ಅಥವಾ ನಿರೀಕ್ಷೆಯ ಪದದ ಅರ್ಥ ಇದು. ಸತ್ಯವೇದದಲ್ಲಿ ಹೀಬ್ರೂ ಭಾಷೆಯ ಪ್ರಕಾರ ಈ ನಿರೀಕ್ಷೆ ಅದಕ್ಕಿರುವಂಥ ಸಮಾನಾರ್ಥವಾದಂಥ ಒಂದು ಪದ ತಿಕ್ವಾ. ಅದಕ್ಕಿರುವಂಥ ಚಿತ್ರ ಏನು ಅಂದರೆ ಒಂದು ಹಗ್ಗ. ಬಿಡದೆ ಹಿಡಿ ನೀನು ಆ ಹಗ್ಗವನ್ನು, ಡೋಂಟ್ ಗಿವ್ ಅಪ್, ಆ ಹಗ್ಗವನ್ನು ಹಿಡಿದುಕೋ ಎಂದು ಸೂಚಿಸುವ ಅಥವಾ ಅವುಗಳಿಂದ ನಿರೀಕ್ಷೆ ನಿನಗುಂಟೆಂದು ಸತ್ಯವೇದದಲ್ಲಿ ಅದಕ್ಕೆ ಚರಿತ್ರೆಯ ಒಂದು ಸಹಾಯ ಬೆಂಬಲ ಇದೆ. ನಾನು ಅನ್ನಿಸ್ತೇನೆ ನೀವು ಯೆಹೋಶುವನ ಪುಸ್ತಕ 2ನೇ ಅಧ್ಯಾಯದಲ್ಲಿ ರಾಹಬಳು ಬಂದ ಗೂಢಾಚಾರ್ಯರನ್ನು ಸುರಕ್ಷಿತವಾಗಿ ಕಿಟಕಿಯಿಂದ ಕೆಳಗಿಳಿಸಿದ ಮೇಲೆ ಒಪ್ಪಂದದ ಮೇರೆಗೆ ಆ ಕೆಂಪು ಹಗ್ಗವನ್ನು ಅಲ್ಲಿ ನೇತು ಹಾಕಿರ್ತಾಳೆ ಅಥವಾ ತೂಗು ಹಾಕಿರ್ತಾಳೆ. ಎರಿಕೋ ನಾಶವಾಗುತ್ತೆ. ಆದರೆ ಆ ಕೆಂಪು ಹಗ್ಗ ರಾಹಬಳ ಮನೆಯನ್ನು ಸೂಚಿಸುತ್ತಾ ಆಕೆಯ ರಕ್ಷಣೆ, ಆಕೆಯ ಮನೆಯವರಿಗಿದ್ದೆಲ್ಲವೂ ಕೂಡ ರಕ್ಷಣೆ ಹೊಂದದೆ. ಸೊ ಡೋಂಟ್ ಗಿವ್ ಅಪ್. ಇದು ನಿರೀಕ್ಷೆಯ ಪದದ ಅರ್ಥಗಳು. ಪ್ರಿಯ ವೀಕ್ಷಕರೇ, ಇವತ್ತು ನಾನು ಅನ್ನಿಸ್ತೇನೆ, ಇವತ್ತು ಹೆಚ್ಚು ನಮಗೆ ಆತ್ಮಿಕವಾಗಿ ಅಗೋಚರವಾಗಿ ಪೆಟ್ಟು ಬಿದ್ದಿದ್ದರೆ ಈ ಎಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ ಇವತ್ತು ನಮ್ಮ ನಿರೀಕ್ಷೆಗೆ ಒಂದು ಅತೀವವಾದ ಪೆಟ್ಟು ಬಿದ್ದಿದೆ. ಅದರ ದೇವರ ವಾಕ್ಯ ಈ ನಿರೀಕ್ಷೆಯ ಕುರಿತು ಸ್ಪಷ್ಟತೆಯೊಂದಿಗೆ ನಮ್ಮೊಟ್ಟಿಗೆ ವ್ಯವಹರಿಸಲು ಸಿದ್ಧವಿದೆ. ಹಾಗಾದರೆ ಈಗಾಗಲೇ ನಾವು ನಿರೀಕ್ಷೆ ಅಂದರೆ ಏನು ಎಂಬುದಾಗಿ ನಾವು ಅಲ್ಪ ಪ್ರಯತ್ನದಿಂದ ತಿಳ್ಕೊಳ್ಳೋದಕ್ಕೆ ಈಗಾಗಲೇ ನಾವು ಕೇಳಿಸ್ಕೊಂಡಿದ್ದೇವೆ. ಹಾಗಾದರೆ ನಿರೀಕ್ಷೆಯ ಆಧಾರಗಳೇನು? ಸತ್ಯವೇದದ ಪ್ರಕಾರ ನಿರೀಕ್ಷೆಯ ಆಧಾರವೇನು? ದೇವರ ವಾಕ್ಯ ಹೀಗೆ ಹೇಳ್ತದೆ. ನಿರೀಕ್ಷೆಗೆ ಆಧಾರ ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯದ 114ನೇ ವಚನ ನಿರೀಕ್ಷೆಗೆ ಒಂದು ಆಧಾರವನ್ನು ಅಲ್ಲಿ ಸ್ಪಷ್ಟಪಡಿಸದೆ. ಕೀರ್ತನೆಗಳ ಗ್ರಂಥ 119 114ನೇ ವಚನ ದೇವರ ವಾಕ್ಯ ಹೀಗೆ ಹೇಳ್ತದೆ. ನನ್ನ ಆಶ್ರಯವು ಗುರಾಣಿಯು ನೀನೇ, ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ಹೌದು ಪ್ರಿಯರೇ, ದೇವರ ವಾಕ್ಯ ನಮ್ಮ ನಿರೀಕ್ಷೆಗೆ ಆಧಾರ, ಸಂದೇಹ ಇಲ್ಲ. ದೇವರ ವಾಕ್ಯ ನಮ್ಮ ನಿರೀಕ್ಷೆಗೆ ಆಧಾರ. ಹೌದು, ಇದು ಐತಿಹಾಸಿಕವಾಗಿ ಸತ್ಯವೇದದಲ್ಲಿ ಒಂದು ರೀತಿಯಲ್ಲಿ ಸ್ಪಷ್ಟಪಡಿಸಿರುವಂಥ ಸತ್ಯ. ಐತಿಹಾಸಿಕವಾಗಿ ಸತ್ಯವೇದದಲ್ಲಿ ಇದನ್ನು ಸ್ಥಾಪಿಸಿರುವಂಥ ಒಂದು ಸತ್ಯ. ಪ್ರಿಯರೇ, ನಿಮ್ಮ ಮೊದಲನೇ ಆಧಾರ ದೇವರ ವಾಕ್ಯ. ಅದಕ್ಕೆ ಸೂಕ್ತವಾದಂಥ ದೇವರ ವಾಕ್ಯವನ್ನು ನಾವು ನೋಡಿಬಿಡೋಣ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಈ ಮಾತು ಹೀಗೆ ಬರೆಯಲ್ಪಟ್ಟಿದೆ. 35ನೇ ವಚನದಲ್ಲಿ, ಭೂಮ್ಯಾಕಾಶಗಳು ಅಳಿತು ಹೋಗುವವು, ಆದರೆ ನನ್ನ ಮಾತುಗಳು ಅಳಿತು ಹೋಗುವುದೇ ಇಲ್ಲ. ಹೌದಲ್ವಾ? ದೇವರ ವಾಕ್ಯಕ್ಕೆ ವಾಕ್ಯವೆಂಬಾತನಾದ ಯೇಸು ಕ್ರಿಸ್ತನ್ನು ನೀಡುವಂಥ ಒಂದು ಸಾಕ್ಷಿ. ಹೌದು ಪ್ರಿಯರೇ, ದೇವರ ವಾಕ್ಯ ಇವತ್ತು ಆಧಾರ. ಹೇಗೆ ಅಂತೀರಾ? ಆದಿಕಾಂಡ 1ನೇ ಅಧ್ಯಾಯದ ಮೊದಲಿನ 3 ವಚನಗಳನ್ನು ನೋಡಿದ್ರೆ ಭೂಮಿ ಹೇಗಿತ್ತು ಅಂತ ಗೊತ್ತಾಗತ್ತೆ. ಭೂಮಿ ಕತ್ತಲಿತ್ತು, ಕ್ರಮವಿಲ್ಲದೆ ಇತ್ತು, ಬರಿದಾಗಿತ್ತು. ಸೊ ನೀವು ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ರಮವಿಲ್ಲದೆ ಇತ್ತು. ಇವತ್ತು ಕ್ರಮವಿಲ್ಲದೆ ಇರುವಂಥ ಸನ್ನಿವೇಶ ಇವತ್ತು ಜಗತ್ತಿನಾದ್ಯಂತ ಈ ಪಿಡುಗು ನಮಗೆ ಸವಾಲಾಗಿ ಎಸೆದಿದೆ. ಆದರೆ ದೇವರು ಹೊರಡಿಸಿದಂಥ ವಾಕ್ಯ ಬೆಳಕಾಗಲಿ ಅನ್ನಲು ಆನಂತರದ ಎಲ್ಲ ಘಟನೆಗಳು ಅಕ್ರಮವನ್ನು ಓಡಿಸಿದೆ, ಕತ್ತಲೆಯನ್ನು ಸರಿಸಿ ಬೆಳಕನ್ನು ಉಂಟು ಮಾಡಿದೆ, ಬರಿದಾದದ್ದನ್ನು ತುಂಬಿದೆ. ದೇವರ ವಾಕ್ಯನೇ ನಿರೀಕ್ಷೆ. ಇದನ್ನು ಸ್ಪಷ್ಟಪಡಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಈ ನಿರೀಕ್ಷೆಯಲ್ಲಿ ನಾವು ದೃಢವಾಗಿ ಆಧಾರಗೊಳ್ಳೋಣ. ಎರಡನೇದು, ಈ ನಿರೀಕ್ಷೆಗೆ
ಆಧಾರಗಳೇನು? ದೇವರ ವಾಕ್ಯ ಹೀಗೆ ಹೇಳ್ತದೆ, 1 ತಿಮೋತಿ 1ನೇ ಅಧ್ಯಾಯ ಅದರ 1ನೇ ವಚನ. 1 ತಿಮೋತಿ 1ನೇ ಅಧ್ಯಾಯ ಅದರ 1ನೇ ವಚನ. ದೇವರ ವಾಕ್ಯ ಹೀಗೆ ಹೇಳ್ತದೆ, ನಮ್ಮ ರಕ್ಷಕನಾದ ದೇವರಿಂದಲೂ ನಮ್ಮ ನಿರೀಕ್ಷೆಗೆ ಆಧಾರನಾಗಿರುವ ಕ್ರಿಸ್ತ ಯೇಸುವಿನಿಂದಲೂ ಎಂಬುದಾಗಿ. ಹಾಗಾದರೆ ನಿರೀಕ್ಷೆಗೆ ಆಧಾರವೇನು? ಕರ್ತನಾದ ಯೇಸು ಕ್ರಿಸ್ತನೇ ಈ ನಿರೀಕ್ಷೆಗೆ ಆಧಾರನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಯೇಸು ಕ್ರಿಸ್ತನು ತನ್ನ ಸಮಯದಲ್ಲಿ ಈ ಭೂಮಿಯಲ್ಲಿದ್ದಾಗ ತಾನು ಬಹು ನಿರೀಕ್ಷೆಯುಳ್ಳವನಾಗಿದ್ದನು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾದಂಥ ಒಂದು ಸತ್ಯವನ್ನು ಸುವಾರ್ತೆಗಳಲ್ಲಿ ನಮ್ಮ ಮುಂದೆ ಪ್ರಸ್ತಾಪಿಸುತ್ತೆ. ಹೇಗೆ ಅಂತ ನಾನು ಕೇಳಿದಾಗ, ತನ್ನ ಶಿಷ್ಯರಿಗೆ ತನ್ನ ಮರಣವನ್ನು ಕುರಿತು ನುಡಿದಾಗಲಲ್ಲ ಯೇಸು ಸ್ವಾಮಿ 3 ಸಾರಿ ನುಡಿದಿದ್ದಾರೆ ತನ್ನ ಮರಣದ ಕುರಿತು. ಆ ಮರಣದ ಕುರಿತು ಮಾತಾಡುವಾಗ ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಅದರ 22-23ನೇ ವಚನ ಹೀಗೆ ಹೇಳ್ತದೆ, ಅವರು ಗಲಿಲಾಯದಲ್ಲಿ ಗುಂಪು ಗುಂಪಾಗಿ ಕೂಡುತ್ತಿರುವಾಗ ಯೇಸು ಅವರಿಗೆ, ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಿಕೊಡಲ್ಪಡುವನು, ಅವರು ಆತನನ್ನು ಕೊಲ್ಲುವರು. ಮತ್ತು ಸತ್ತು 3ನೆಯ ದಿನದಲ್ಲಿ ಆತನು ಜೀವಿತನಾಗಿ ಎಬ್ಬಿಸಲ್ಪಡುವನು ಎಂದು ಹೇಳಿದನು. ತಾನಿನ್ನೂ ಮರಣ ಹೊಂದದೇ ಇದ್ದಾಗ ತನ್ನ ಶಿಷ್ಯರಿಗೆ ಅಥವಾ ಅಲ್ಲಿ ಕೂಡಿದ ಜನರಿಗೆ ತನ್ನ ಮರಣವನ್ನು ಕುರಿತು ಮಾತಾಡುತ್ತಲೇ ಅದರೊಂದಿಗೆ ತನ್ನ ಪುನರುತ್ಥಾನವನ್ನು ಕುರಿತು ಕೂಡ ಮಾತನಾಡಿದ್ದಾನೆ. ಈ ಯೇಸು ಕ್ರಿಸ್ತನ ನಿರೀಕ್ಷೆಗೆ ಆಧಾರನು. ಹಲವು ಇಂಥ ವಿಷಯಗಳನ್ನು ನಮ್ಮೆಲ್ಲರ ನಿರೀಕ್ಷೆಗೆ ಈ ಯೇಸು ಕ್ರಿಸ್ತನು ಮುಂದೆ ನೆರವೇರಬೇಕಾದಂಥವುಗಳನ್ನು ತಿಳಿಯಪಡಿಸಿ ನಮ್ಮನ್ನು ನಿರೀಕ್ಷೆಗೆ ಆಹ್ವಾನ ಮಾಡುತ್ತಿದ್ದಾನೆ. ನನ್ನ ಪ್ರಿಯರೇ, ಇವತ್ತು ನಿರೀಕ್ಷೆಗೆ ಆಧಾರಗಳೇನು? ದೇವರ ವಾಕ್ಯ. ನಿರೀಕ್ಷೆಗೆ ಆಧಾರವೇನು? ಯೇಸು ಕ್ರಿಸ್ತನು ಎಂಬುದಾಗಿ. ಸರಿ, ನಿರೀಕ್ಷೆಗೆ ಆಧಾರ ಇನ್ನೇನು? ದೇವರ ವಾಕ್ಯ ಹೇಳ್ತದೆ, ದೇವರು ನೀಡುವ ವಾಗ್ದಾನಗಳು ನಿರೀಕ್ಷೆಗೆ ನಮಗೆ ಆಧಾರ. ದ ಪ್ರಾಮಿಸಸ್ ಆಫ್ ಗಾಡ್ ಈಸ್ ದ ಶೋರ್ ಫೌಂಡೇಶನ್ ಆಫ್ ದಿಸ್ ಹೋಪ್. ಹಾಗಾದರೆ ಏನು? ಅಬ್ರಹಾಮನ ಚರಿತ್ರೆ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. 75ನೇ ವಯಸ್ಸಿನಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಪ್ರಭಾವ ಸ್ವರೂಪನಾದಂಥ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಒಂದು ಆಜ್ಞೆ ನೀಡ್ತಾನೆ. ನೀನು ನಿನ್ನ ಸ್ವಂತ ಜನರನ್ನು, ಊರನ್ನು, ಮನೆಯವರನ್ನು, ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು. ಅಲ್ಲಿ ನಾನು ನಿನಗೆ ಏನು ಮಾಡ್ತೀನಿ ಅಂತ ದೇವರ ವಾಕ್ಯ ತಿಳಿಸ್ತದೆ. ಅಂದರೆ ನಿನ್ನನ್ನು ಮಹಾಜನಾಂಗವಾಗುವಂತೆ ಮಾಡ್ತೀನಿ, ನಿನ್ನನ್ನು ಪ್ರಸಿದ್ಧನಾಗುವಂತೆ ನಾನು ಮಾಡ್ತೀನಿ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಕುವಂತೆ ಮಾಡ್ತೀನಿ. ನಾನು ಈ ಥರ ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸ್ತೇನೆ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸ್ತೇನೆ. ಎಲ್ಲ ವಾಗ್ದಾನಗಳೊಂದಿಗೆ ಯೆಹೋವನು ಅಬ್ರಹಾಮನೊಂದಿಗೆ ವ್ಯವಹರಿಸುತ್ತಿದ್ದ. ಸುಮಾರು 25 ವರ್ಷಗಳು ಹತ್ತಿರ ಕಳೆದು ಹೋಗಿದೆ. 75ನೇ ವಯಸ್ಸಿನಲ್ಲಿ ಈ ಮಾತು ಬಂದಿದ್ದರೆ 25ನೇ ವರ್ಷಕ್ಕೆ ಅಬ್ರಹಾಮನು 100 ವರ್ಷ ಹತ್ತಿರ, ಹೆಂಡತಿ 90 ವರ್ಷ ಸಾರಾಳು. ದೇವರ ವಾಕ್ಯ ಹೀಗೆ ಹೇಳ್ತದೆ, ಮಕ್ಕಳಿಲ್ಲ, ಆದರೆ ವಾಗ್ದಾನ ಮಾತ್ರ ಇದೆ. ಇದರ ಕುರಿತು ದೇವರ ವಾಕ್ಯ ಹೀಗೆ ಸ್ಪಷ್ಟೀಕರಿಸುವುದೇನೆಂದರೆ, ರೋಮಾಪುರ 4ನೇ ಅಧ್ಯಾಯ ಅದರ 17, 18, 19ನೇ ವಚನ ವಾಗ್ದಾನ ನಿರೀಕ್ಷೆಗೆ ಆಧಾರ ಎನ್ನುವುದಕ್ಕೆ ಒಂದು ಸ್ಪಷ್ಟ ಪುರಾವೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ನಾನು ನಿನ್ನನ್ನು ಅಂದರೆ ಅಬ್ರಹಾಮನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೆ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ದೇವರ ವಾಕ್ಯದ ವಾಗ್ದಾನ. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವನೆಂಬ ನಿರೀಕ್ಷೆಗೆ, ಗಮನಿಸ್ರಿ ಪ್ರಿಯರೇ, ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ
ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಬಿಟ್ಟು ದೃಢ ನಂಬಿಕೆಯುಳ್ಳವನಾದನು. ಪ್ರಿಯ ಸಹೋದರ ಸಹೋದರಿ, ನಿಮಗಿದು ಚರಿತ್ರೆ ಅನೇಕರಾದ ನಿಮಗೆ ಇದು ಗೊತ್ತಿರುತ್ತೆ ಹೇಗೆ ಅಂತ. ಸೊ ಭೌತಿಕವಾಗಿ ಶರೀರ ಮಕ್ಕಳನ್ನು ಹೆರುವುದಕ್ಕೆ ಅವಕಾಶವಿಲ್ಲದೆ ಇದ್ದಾಗ್ಯೂ ವಾಗ್ದಾನದಲ್ಲಿ ಇರುವ ಆತ್ಮಿಕ ಶಕ್ತಿ ಅಬ್ರಹಾಮನಿಗೂ ಸಾರಾಳಿಗೂ ಸಾಮರ್ಥ್ಯವನ್ನು ದಯಪಾಲಿಸಿ 100 ವರ್ಷದಲ್ಲಿ ಅಬ್ರಹಾಮನು ವಾಗ್ದಾನದ ಪುತ್ರನಾದಂಥ ಇಸಾಕನನ್ನು ಪಡೆಯುತ್ತಾನೆ. ಗರ್ಭನೇ ನಿಂತು ಸತ್ತು ಹೋಗಿದ್ದಂಥ ಆಕೆಯ ಸ್ಥಿತಿ ಪುನರುತ್ಥಾನದ ಸೂಚನೆಯೋ ಎಂಬಂತೆ ಆಕೆ 90 ವರ್ಷದಲ್ಲಿ ಇಸಾಕನನ್ನು ಹಡೆಯುತ್ತಾಳೆ. ದೇವರ ವಾಗ್ದಾನ ದೇವರ ನಿರೀಕ್ಷೆಗೆ ಆಧಾರ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗಾಗಲೇ ನಾವು 3 ಸಂಗತಿಗಳನ್ನು ಆಧಾರವಾಗಿ ನೋಡಿಕೊಂಡಿದ್ದೇವೆ. ದೇವರ ವಾಕ್ಯ ಆಧಾರ, ಯೇಸು ಕ್ರಿಸ್ತನು ಆಧಾರ, ದೇವರ ವಾಗ್ದಾನ ಆಧಾರ. ನಾನು ಅನಿಸ್ತೀನಿ, ಇವತ್ತು ಯಾರಾದರೂ ನಿರಾಶೆಯಲ್ಲಿ ಕೂತಿದ್ದರೆ ಈ ಆಧಾರಗಳು ನಿಮ್ಮ ಜೀವಿತದಲ್ಲಿ ಹೊಸ ಚೈತನ್ಯವನ್ನು, ನಿರೀಕ್ಷೆಯೊಳಗೆ ಅಬ್ರಹಾಮನಂತೆ ಇಲ್ಲದಿರುವಾಗ ಇರುವೆನೆಂದು ಕರೆಯುತ್ತಾನೆಂಬ ನಂಬಿಕೆಗೆ ನಮ್ಮನ್ನು ನಡೆಸಲಿ. ಅಪನಂಬಿಕೆಯಿಂದಲೂ ಚಂಚಲತೆಯಿಂದಲೂ ನಮ್ಮನ್ನು ಬಿಡಿಸಲಿ. ವಾಗ್ದಾನವನ್ನು ನಂಬಿ ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿದೆ ಎಂದು ದಾಖಲಾಗದೆ. ವಾಗ್ದಾನಗಳು ಎಷ್ಟಿದ್ದರೂ ಅದು ಕ್ರಿಸ್ತನಲ್ಲಿ ದೃಢವಾಗುತ್ತದೆ, ಅದು ಕ್ರಿಸ್ತೇಸುವಿನಲ್ಲಿ ಹೌದಾಗುತ್ತದೆ. ಈ ಕಾರಣವಾಗಿ ನಾವು ಯೇಸುವಿನ ಹೆಸರಿನಲ್ಲಿ ಆಮೇನ್ ಎನ್ನುತ್ತೇವೆಂದು ಪೌಲನು ಕೊರಿಂಥದವರಿಗೆ ಬರೆಯುತ್ತಾನೆ. ನಾನು ಅನ್ನಿಸ್ತೇನೆ ಪ್ರಿಯರೇ, ಇದು ನಿಮ್ಮನ್ನು ಉತ್ತೇಜಿಸಲಿ, ನಿಮ್ಮನ್ನು ದೃಢಪಡಿಸಲಿ, ನಿಮ್ಮ ಮನಸ್ಸು ಚಂಚಲವಾಗದೆ ಅಚಲವಾಗಿ ಈ 3 ಆಧಾರಗಳನ್ನು ನೀವು ಆಧಾರ ಮಾಡಿಕೊಂಡು ನಿರೀಕ್ಷೆಯಲ್ಲಿ ಬದುಕುವಂತೆ ದೇವರು ಸಹಾಯ ಮಾಡಲಿ. ಓಕೆ, ಇದು ನಿರೀಕ್ಷೆಗೆ ಆಧಾರ. ನಾವು ಏನನ್ನು ನಿರೀಕ್ಷಿಸಬೇಕು? ಹೌದಲ್ವಾ? ನಾವು ಏನನ್ನು ನಿರೀಕ್ಷಿಸಬೇಕು? ಹೌದು ಪ್ರಿಯರೇ, ಇವತ್ತು ನೀವು ಹೇಳಿದ್ರೆ ನಿರೀಕ್ಷೆ ಅಂದರೆ ಏನು ಅಂತ ನೀವು ಅದಕ್ಕೆ ಡೆಫಿನೇಷನ್ ಕೊಟ್ಟಿದ್ದೀರ. ನಿರೀಕ್ಷೆಯ ಆಧಾರಗಳನ್ನು ಕುರಿತು ಮಾತಾಡಿದರೆ ನಾವು ಏನನ್ನು ನಿರೀಕ್ಷಿಸಬೇಕು ಅಲ್ವಾ? ಈಗಾಗಲೇ ನಮ್ಮ ಆಧಾರದಲ್ಲಿ ಒಂದು ಮಾತಾಡ್ಕೊಂಡಿದ್ದೀವಿ. ವಿಷಯಕ್ಕಿಂತ ನಿರೀಕ್ಷೆಗೆ ವ್ಯಕ್ತಿ ಎದ್ದು ನಿಲ್ತಾನೆ, ಅದು ಯೇಸು ಕ್ರಿಸ್ತನ್. ಓಕೆ, ನಾವು ಏನನ್ನು ನಿರೀಕ್ಷಿಸಬೇಕು ಅಂತ ನಾವು ನೋಡೋಣ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನ ನಮ್ಮೆಲ್ಲರಿಗೂ ಬಾಯಪಾಠ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಅವನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನನ್ನು ಕೊಟ್ಟನು. ಹೌದಲ್ವಾ? ರೋಮ 6:23 ಕೂಡ ಇದೇ ಸಾಲಿನಲ್ಲಿ ವಾಕ್ಯ ಹರಿಯುತ್ತೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಇಟ್ಸ್ ಅ ಗಿಫ್ಟ್, ಇಟ್ಸ್ ಅ ಫ್ರೀ ಗಿಫ್ಟ್. ಉಚಿತಾರ್ಥವರ ಕ್ರಿಸ್ತನನ್ನು ನಂಬುವವರಿಗೆ ದೇವರು ಕೊಡುವುದು ನಿತ್ಯ ಜೀವ. ಇಟರ್ನಲ್ ಲೈಫ್. ಪ್ರಿಯ ಸಹೋದರ ಸಹೋದರಿಯರೇ, ಇದು ನಿರೀಕ್ಷಿಸುವಂಥ ವಿಷಯ. ಏನನ್ನು ನಿರೀಕ್ಷಿಸಬೇಕು? ಬನ್ನಿ, ಇನ್ನೊಂದು ಸಂಗತಿಯನ್ನು ನಾವು ಗಮನಿಸೋಣ. ಆತನ ಸಮ್ಮುಖ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯದ 1, 2, 3ನೇ ವಚನದಲ್ಲಿ, ಇನ್ನೇನು ಇಹಲೋಕವನ್ನು ಬಿಡಬೇಕು ಅಥವಾ ಕ್ರಿಸ್ತನು ಮರಣವನ್ನು ಹೊಂದಬೇಕು. ಭಯಭ್ರಾಂತರಾದಂಥ ಶಿಷ್ಯರು ಅವನ ಸುತ್ತಲೂ ಇದ್ದಾರೆ. ಆಗ ಅವರ ಮನಸ್ಸನ್ನು ಅರಿತವನಾದಂಥ ಈ ಯೇಸು ಸ್ವಾಮಿ ಶಿಷ್ಯರನ್ನು ಉದ್ದೇಶಿಸಿ ಅವರನ್ನು ಸಂಬೋಧಿಸಿ, ಅಂದರೆ ಹೃದಯವನ್ನು ಸಂಬೋಧಿಸಿ ಮಾತಾಡುವಂಥ ಮಾತು 1, 2, 3ನೇ ವಚನ 14ನೇ ಅಧ್ಯಾಯದ ಯೋಹಾನ ಸುವಾರ್ತೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಇವತ್ತಿಗೂ ಕೂಡ ಇದೇ ಯೇಸು ಸ್ವಾಮಿ ತಿಳಿಸ್ತಾ ಇದ್ದಾನೆ. ತಾನು ಮರಣ ಹೊಂದುವುದಕ್ಕಿಂತ ಮುಂಚೆ ತನ್ನ ಶಿಷ್ಯರಿಗೆ ನೀಡಿದಂಥ ಮಾತು ಇವತ್ತು ವೀಕ್ಷಕರೆಲ್ಲರಿಗೂ
ಕೇಳುಗರೆಲ್ಲರಿಗೂ ನೀಡಲು ಬಯಸುವಂಥ ಈ ಮಾತು, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಎಂಬುದಾಗಿ. ಏನನ್ನು ನಿರೀಕ್ಷಿಸಬೇಕು? ಯೇಸು ಕರ್ತನು ತಾನು ಈಗಾಗಲೇ ಸತ್ತಿದ್ದಾನೆ, ಪುನರುತ್ಥಾನ ಹೊಂದಿದ್ದಾನೆ, ಆರೋಹಣವಾಗಿದ್ದಾನೆ. ಅಲ್ಲಿ ಏನು ಮಾಡ್ತಾ ಇದ್ದಾನೆ? ನಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡುತ್ತಾ ಇದ್ದಾನೆ. ಇದು ನಮ್ಮ ನಿರೀಕ್ಷೆಯ ಕೇಂದ್ರವಾಗಲಿ. ಮತ್ತು ಸಿದ್ಧವಾದ ಮೇಲೆ ಬಳಿಗೆ ಬಂದು ನಮ್ಮನ್ನು ಕರೆದುಕೊಂಡು ಹೋಗಿ, ಆತನ ಉದ್ದೇಶವೇನು? ಆತನಿರುವಲ್ಲಿ ನಾವು ಸಹಿತ ಇರಬೇಕು. ಎಂಥ ಅದ್ಭುತವಾದಂಥ ನಿರೀಕ್ಷೆಗೆ ಆಧಾರವಾಗಿರುವಂಥ ಈ ವಿಷಯ. ಸೊ ಬ್ಯೂಟಿಫುಲಿ ಪೌಲನು ತಿಮೋತಿಯನಿಗೆ ಬರೆಯುವಾಗ ಬರೆದ ಮಾತು ಎಷ್ಟು ಸತ್ಯ ನೋಡ್ರಿ. ಯೇಸು ಕ್ರಿಸ್ತನೇ ನಮಗೆ ಆಧಾರ. ಕರೆಕ್ಟ್. ಆತನ ಸಮ್ಮುಖದಲ್ಲಿ ನಾವು ಆತನೊಂದಿಗೆ ಸದಾಕಾಲ ಇರಬೇಕು. ಇದು ನಾವು ನಿರೀಕ್ಷಿಸಬೇಕಾಗಿರುವಂಥ ವಿಷಯ. ಮುಂದೆ ನೋಡೋಣ, ಆತನ ಎರಡನೇ ಬರೋಣ. ಭಾಳ ಕಡೆಗಳಲ್ಲಿ ತಿಳಿಸಲ್ಪಟ್ಟಿರುವಂಥ ಮಾತುಗಳು. ಆದರೆ ಇವತ್ತಿನ ಧ್ಯಾನಕ್ಕೋಸ್ಕರ ನಾನು ಆಧಾರಗೊಳ್ಳ ದೇವರ ವಾಕ್ಯದ ಸಹಾಯ ಯಾವುದು ಅಂದರೆ, 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾನೆ, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಇಟ್ ಈಸ್ ಎ ಸೆಕೆಂಡ್ ಕಮಿಂಗ್. ಆತನ ಎರಡನೇ ಬರೋಣ ನಮ್ಮ ನಿರೀಕ್ಷೆ ಅಥವಾ ನಾವು ಎದುರು ನೋಡಬೇಕಾಗಿರುವಂಥ ವಿಷಯ. ನಾವೇನನ್ನು ಎದುರು ನೋಡಬೇಕು? ದೇವರ ವಾಕ್ಯ ಹೀಗೆ ಹೇಳ್ತದೆ, ಕರ್ತನು ಪುನರುತ್ಥಾನ ಹೊಂದಿದ ಮೇಲೆ, ಅಂದರೆ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ. ಈ ಪುನರುತ್ಥಾನವನ್ನು ನಂಬುವವರಾದ ನಮಗೂ ಕೂಡ ದೇವರ ವಾಕ್ಯ ಹೀಗೆ ಹೇಳ್ತದೆ, ನಾವು ಕೂಡ ಆತನೊಂದಿಗೆ ಎಬ್ಬಿಸಲ್ಪಡ್ತೇವೆ ಎಂಬುದಾಗಿ. ಓಕೆ, ದೇವರ ವಾಕ್ಯಕ್ಕೆ ಆಧಾರ ಏನಂದರೆ 1 ಥೆಸಲೋನಿಕ 4ನೇ ಅಧ್ಯಾಯದ 13-14ನೇ ವಚನ ಹೀಗೆ ಹೇಳ್ತದೆ, ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ತಿಳಿಯದೆ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎತ್ತನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆಯು ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಮಗೂ ಕೂಡ ಪುನರುತ್ಥಾನ ಇದೆ. ಇದನ್ನೇ ಪೌಲನು ನಂಬಿದನು. ಸತ್ತವರು ಎದ್ದು ಬರುತ್ತಾರೆ. ಇದು ಪೌಲನ ನಂಬಿಕೆಗಳಲ್ಲಿ ಪ್ರಮುಖವಾದದ್ದು. ಪುನರುತ್ಥಾನ ಇವತ್ತು ನಿನ್ನ ಎದುರು ನೋಡುವಿಕೆ ಆಗಬೇಕು. ನಾವು ಏನನ್ನು ಎದುರು ನೋಡಬೇಕು? ದೇವರ ವಾಕ್ಯ ಹೀಗೆ ತಿಳಿಸ್ತದೆ. ಏನನ್ನು ಎದುರು ನೋಡಬೇಕು? ನಮ್ಮ ದೇಹ ವಿಮೋಚಿಸಲ್ಪಡುತ್ತದೆ. ಬ್ಯೂಟಿಫುಲ್. ಇದನ್ನು ನಾವು ರೋಮಪುರ 8ನೇ ಅಧ್ಯಾಯದಲ್ಲಿ ಇದರ ಕುರಿತು ನಾವು ನೋಡಲಿಕ್ಕೆ ಸಾಕು. ರೋಮಪುರ 8 ಅದರಲ್ಲಿ ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ರೋಮಪುರ 8:22ನೇ ವಚನ ಹೀಗೆ ಹೇಳ್ತದೆ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವರ ಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಪ್ರಿಯ ಸಹೋದರರೇ, ಈ ದೇಹಕ್ಕೆ ಒಂದು ವಿಮೋಚನೆ ಇದೆ. ಏನಾಗ್ತದೆ ಈ ದೇಹ ಅಲ್ವಾ? ಏನಾಗ್ತದೆ? ಈ ದೇಹಕ್ಕೊಂದು ವಿಮೋಚನೆ ಇದೆ. ಹೀಗೆ ದೇವರ ಪುತ್ರರ ವಿಮೋಚನೆಯೊಂದಿಗೆ ಜಗತ್ತು ಕೂಡ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ಜಗತ್ತು ಕೂಡ ಈ ನಾಶದಿಂದ ನನಗೊಂದು ಬಿಡುಗಡೆ ಇದೆ. ಯಾವಾಗ ಬಿಡುಗಡೆ ಇದೆ ಅಂದರೆ, ದೇವಪುತ್ರರ ವಿಮೋಚನೆಯಲ್ಲಿ ನನಗೆ ಒಂದು ಬಿಡುಗಡೆ ಇದೆ ಎಂಬುದಾಗಿ ಜಗತ್ತು ಕೂಡ ಲವಲವಿಕೆಯಿಂದ ಎದುರು ನೋಡುತ್ತಾ ಇದೆ ಅಂತೆ. ನನ್ನ ಪ್ರಿಯ ಸಹೋದರಿಯರೇ, ನಿರೀಕ್ಷೆಯಲ್ಲಿ ಇರುವವರು ನಾಶನದಲ್ಲಿರುವ ಜಗತ್ತಿಗೂ ಒಂದು ನಿರೀಕ್ಷೆಯನ್ನು ನೀಡುವವರಾಗಿದ್ದಾರೆ. ದೇವರ ಪುತ್ರರಾದ ನಾವು ನಿರೀಕ್ಷೆಯಲ್ಲಿದ್ದ ಕಾರಣ ಜಗತ್ತಿಗೂ ಕೂಡ ಒಂದು ನಿರೀಕ್ಷೆ.
ಕಮ್ ಆನ್, ಯು ಆರ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್. ಇಫ್ ಯು ಹ್ಯಾವ್ ದಿಸ್ ಹೋಮ್, ಈ ನಿರೀಕ್ಷೆ ನಿನ್ನಲ್ಲಿ ಇದ್ದದ್ದೇ ಆದರೆ ನೀನು ಇನ್ನೊಬ್ಬರನ್ನು ಪ್ರಭಾವಗೊಳಿಸಿ ನಿರೀಕ್ಷೆಗೆ ನಡೆಸುವಂಥ ವ್ಯಕ್ತಿ ನೀನಾಗುತ್ತೆ. ಓ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದೇಹದ ವಿಮೋಚನೆ ಏನು? ದೇವರ ವಾಕ್ಯ ಹೀಗೆ ಹೇಳ್ತದೆ. ಫಿಲಿಪ್ಪಿ ಗ್ರಂಥ 3ನೇ ಅಧ್ಯಾಯ 21ನೇ ವಚನ ದೇವರ ವಾಕ್ಯ ಹೀಗೆ ಹೇಳ್ತದೆ, ಅಥವಾ ದೇವರ ವಾಕ್ಯ ಕೇಳೋಣ. 21ನೇ ವಚನ ಓದೋಣ. ಫಿಲಿಪ್ಪಿ ಗ್ರಂಥ 3ನೇ ಅಧ್ಯಾಯ 21. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಪ್ರಿಯ ಸಹೋದರ ಸಹೋದರಿಯರೇ, ಕ್ಯಾನ್ ಯು ಇಮ್ಯಾಜಿನ್? ಐ ವುಡ್ ಲೈಕ್ ಟು ಬ್ರಿಂಗ್ ಟು ಯುವರ್ ನೋಟಿಸ್. ಈ ಯೇಸು ಸ್ವಾಮಿ ತಾನು ಕ್ರೂಜೆಯನ್ನು ಏರುವಾಗ ಎಷ್ಟೆಲ್ಲ ಕ್ರೂರ ಹಿಂಸೆಯನ್ನು ತಾಳಿದ್ದಾರೆ, ಎಷ್ಟೆಲ್ಲ ಚಡಿಯೇಟುಗಳು ಬಿದ್ದಿದೆ, ಅವನ ಮುಖಕ್ಕೆ ಎಷ್ಟೆಲ್ಲ ಒಡೆದಿದ್ದಾರೆ, ಮುಳ್ಳಿನ ಕಿರೀಟವನ್ನು ತಲೆಗೆ ಹಾಕಿ ಬೆತ್ತದಿಂದ ಬಡಿದಿದ್ದಾರೆ, ನಿತ್ರಾಣವಾದಂಥ ದೇಹದ ಮೇಲೆ ಭಾರವಾದ ಶಿಲುಬೆಯನ್ನು ಹೊರಿಸಿದ್ದಾರೆ. ಆ ಚಡಿಯೇಟುಗಳು ಸಾಮಾನ್ಯವಾದದ್ದಲ್ಲ. ಅದು ಒಮ್ಮೆ ಚಡಿ ಬೀಸಿದರೆ ಅದರಲ್ಲಿ ಕೆಲವರು ಹೇಳ್ತಾರೆ, ಪರಿಣಿತರು, ಸುಮಾರು ಸ್ಲಿಂಗಲ್ಲಿ 13 ಕೊಕ್ಕೆಗಳಿರ್ತಿತ್ತು. ಅದನ್ನು ಒಮ್ಮೆ ಬೀಸಿದರೆ ಅದು ಬೆನ್ನಿಗೆ ನಾಟಿ ಮಾಂಸವನ್ನು ಕೀಳ್ತಾ ಇತ್ತು. ಇಫ್ ಅಡ್ ಆಲ್ ಒಂದು ವೇಳೆ 39 ಚಡಿ ಏಟು ಹೊಡೆದಿದ್ರೆ 500 ಚಿಲ್ಲರೆ ಗಾಯ ಅವನ ಬೆನ್ನಿಗೆ ಆಗ್ತಾಯಿತ್ತು. ತಿವಿದಿದ್ದಾರೆ, ಕೈಕಾಲುಗಳಿಗೆ ಮೊಳೆಗಳನ್ನು ಹೊಡೆದಿದ್ದಾರೆ. ದೇಹ ಹೇಗಾಗಿರಬೇಕು? ಯೇಸುವಿನ ದೇಹ ಹೇಗಾಗಿರಬೇಕು? ಆದರೆ ಅಷ್ಟು ಕ್ರೂರ, ಅಮಾನುಷ, ನೋಡಲು ಅಸಾಧ್ಯ. ಅದಕ್ಕೆ ಯಾರೊಬ್ಬರು ಹೀಗೆ ಹೇಳ್ತಾ ಇದ್ರು, ಪ್ಯಾಷನ್ ಆಫ್ ಕ್ರೈಸ್ಟ್ನಲ್ಲಿ ನೋಡುವಂಥ ಹಿಂಸೆಯ ಅರ್ಧದಷ್ಟು ತೋರಿಸಲಿಲ್ಲ ಅಂತ. ಯೇಸು ಸ್ವಾಮಿಗೆ ನೈಜವಾಗಿ ಆದಂಥ ಹಿಂಸೆ, ಆ ಹಿಂಸೆಯೇ ಅನೇಕರು ನೋಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಕಮಾನ್, ಐ ಹ್ಯಾವ್ ಎ ಗುಡ್ ನ್ಯೂಸ್ ಫಾರ್ ಯು. ನಿರೀಕ್ಷೆಯ ನ್ಯೂಸ್ ಏನು ಗೊತ್ತಾ? ಪುನರುತ್ಥಾನವಾದಾಗ ಯೇಸು ಆ ಪುನರುತ್ಥಾನ ದೇಹದಲ್ಲಿ ಯಾರನ್ನೂ ಹೆದರಿಸಲಿಲ್ಲ. ಆ ಪುನರುತ್ಥಾನ ದೇಹದಲ್ಲಿ ಎಲ್ಲಿಯೂ ಹೋಯ್ತು ಆ ಗಾಯ? ರೂಪಾಂತರವಾಗಿದೆ. ಪ್ರಿಯರೇ, ನನ್ನನ್ನು ನಿನ್ನನ್ನು ಕೂಡ ಈ ಯೇಸು ಸ್ವಾಮಿ ತನ್ನ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಸೊ ಬ್ಯೂಟಿಫುಲ್ ಇಟ್ ಇಸ್. ಗೆಟ್ ರೆಡಿ ಫಾರ್ ದಿಸ್. ಈ ಲೋಕದಲ್ಲಿ ನಿಮಗೆ ಸಂಕಟ ಇದೆ. ಇದು ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ, ನಾನು ಲೋಕವನ್ನೇ ಜಯಿಸಿದ್ದೇನೆ. ಬರೀ ಸಂಕಟವನ್ನಲ್ಲ, ಸಂಕಟ ನೀಡುವ ಲೋಕವನ್ನೇ ನಾನು ಜಯಿಸಿದ್ದೇನೆ ಅಂತಾನೆ. ನೀವು ಹೆದರಬೇಡ್ರಿ, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ. ನಿರೀಕ್ಷೆಗೆ ನಮ್ಮನ್ನು ಆಹ್ವಾನಿಸುತ್ತಾ ಇದ್ದಾನೆ. ರೂಪಾಂತರ ಬೆಟ್ಟದಲ್ಲಿ ನಿಮಗೆ ಒಂದು ವಿಷಯವನ್ನು ಹೇಳಿಬಿಡ್ತೇನೆ. ಮೋಶೆ ಮತ್ತು ಎಲಿಯನ್ ಬರ್ತಾನೆ. ಹೇಗಿರಬೇಕು? ರೂಪಾಂತರಿಸಲ್ಪಟ್ಟ ಈ ದೇಹ ಅದೊಂದು ಚಿಕ್ಕ ಪಕ್ಷಿ ನೋಟವಷ್ಟೇ. ಮುಂದೆ ನಾವು ರೂಪಾಂತರ ಯೇಸುವಿನ ಹಾಗೆ. ಅದಕ್ಕೆ 1 ಯೋಹಾನ 3:3 ಹೇಳ್ತಾರೆ, ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ, ಮುಂದೆ ಏನಾಗ್ತೇವೋ ನಮಗೆ ಗೊತ್ತಿಲ್ಲ, ಆದರೆ ಒಂದಂತೂ ನಿಜ, ಆತನು ಬರುವಾಗ ಆತನಂತೆಯೇ ನಾವು ಇರುತ್ತೇವೆ. ವಾಟ್ ಆನ್ ಎಕ್ಸೈಟಿಂಗ್, ಕುತೂಹಲಕಾರಿಯಾದಂಥ ನಿರೀಕ್ಷೆ ಅಲ್ಲವೇ ಇದು? ಸೊ ಡೋಂಟ್ ಲೂಸ್ ಹೋಪ್, ಡೋಂಟ್ ಲೂಸ್ ಹಾರ್ಟ್. ನೀವು ಕಳವಳಗೊಳ್ಳಬೇಡ್ರಿ, ನಿರಾಶೆಯಿಂದ ನಿರೀಕ್ಷೆಗೆ ನಡೆಯಿರಿ. ಈ ವಾಕ್ಯಗಳು ನಿಮ್ಮನ್ನು ಉತ್ತೇಜಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಇನ್ನೊಂದು ವಿಷಯ, ಏನನ್ನು ಎದುರು ನೋಡಬೇಕು ಅಂತ. ಗುಡಾರದಲ್ಲಿ ವಾಸ ಮಾಡುತ್ತಾ ಇದ್ದಂಥ ಅಬ್ರಾಮನು, ಡೋಂಟ್ ಥಿಂಕ್ ಇ ವಾಸ್ ವೆರಿ ಪುವರ್. ಅವನು ಬಹಳ ಬಡವ, ಅದಕ್ಕೆ ಗುಡಾರದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತಲ್ಲ ಅರ್ಥ. ಅವನಿದ್ದಂಥ ಕಲ್ದಿಯರ ಊರ್ ಎಂಬ ಪ್ರದೇಶದಲ್ಲಿ ಅವಶೇಷಗಳ ಅಧ್ಯಯನ ನಡೆಸಿದ್ದಾರೆ. ಆಗಲೇ ಮಹಡಿಯ ಮನೆಗಳಿದ್ದವಂತೆ, ಸ್ಟೋರೀಸ್ ಆಫ್ ಬಿಲ್ಡಿಂಗ್ಸ್ ಇದ್ದರಂತೆ. ಅವನು ಭಾಳ ಐಶ್ವರ್ಯವಂತ. ಓಕೆ, ದೇವರ ಕರೆ ಬಂತು. ಕರದಾತನ ಮಾತನ್ನು ಅನುಸರಿಸಿ ಎಲ್ಲಿ ಹೋಗಬೇಕಂತ ಗೊತ್ತಿಲ್ಲದ್ರು ಹೊರಟುಬಿಟ್ಟ. ಅವನಿಗೆ ವಾಗ್ದಾನ ಏನು ಗೊತ್ತಾ? ಈ ದೇಶ ಇವೆಲ್ಲವುಗಳು ನಿನಗೆ ಕೊಡಲ್ಪಡುತ್ತದೆ ಎಂಬುದಾಗಿ ವಾಗ್ದಾನವನ್ನು ಕೊಟ್ಟುಬಿಟ್ಟಿದ್ದಾರೆ ದೇವರು. ಸರಿ, ಅವನು ತನ್ನ ಪ್ರಯಾಣವನ್ನು ಬೆಳೆಸಿ ದೇವರ ವಾಕ್ಯಕ್ಕೆ ವಿಧೇಯನಾಗಿ ಅವನು ಮುಂದುವರೆದಿದ್ದಾನೆ. ಅವನು ಹೇಗೆ ಮುಂದುವರೆದಿದ್ದಾನೆ? ಅದ್ಭುತ. ಅದು ಹೇಗೆ ಮುಂದುವರೆದಿದ್ದಾನೆ ನೋಡ್ರಿ. ದೇವರ ವಾಕ್ಯ ಹೀಗೆ ಹೇಳ್ತದೆ,
ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಪೀಪಲ್ ಆಫ್ ಗಾಡ್, ದೇವಜನರೇ, ಡೋಂಟ್ ಗೆಟ್ ರೂಟೆಡ್ ಟು ದಿಸ್ ವರ್ಲ್ಡ್. ಈ ಪ್ರಪಂಚಕ್ಕೆ ಮೊಳೆ ಹೊಡ್ಕೊಂಡ್ಬಿಡ್ಬೇಡ್ರಿ ನೀವು. ಕಿತ್ಕೊಂಡು ಹೋಗೋದು ಭಾಳ ಕಷ್ಟ. ಆವಾಗ ಅವನು ಹೇಗೆ ಬದುಕಿದ್ದಾನೆ ಗೊತ್ತಾ? ಪ್ರವಾಸಿಯಾಗಿ ಬದುಕಿದ್ದಾನಂತೆ. ದೇವರ ವಾಕ್ಯ ನಮಗೆ ನಿರೀಕ್ಷೆಯಲ್ಲಿ ನೀಡುವಂಥ ಸಲಹೆ ಏನಂತೆ ಗೊತ್ತಾ? ನಾವು ಇಲ್ಲಿ ಶಾಶ್ವತವಲ್ಲ, ಈ ಶರೀರದಲ್ಲಿ ನಾವು ಇಲ್ಲಿ ಪ್ರಯಾಣಿಕರು, ಪ್ರವಾಸಿಗಳು. ನಮಗೊಂದು ಗುರಿ ಇದೆ. ಆ ಗುರಿ, ನಮಗೊಂದು ಸ್ಟೇಷನ್ ಇದೆ. ಏನು, ನೀವು ಒಂದು ಟ್ರೈನ್ ಹತ್ತುತ್ತೀರಾ ಬೆಂಗಳೂರಿಂದ, ಎಲ್ಲಿಗೆ ಹೋಗಕ್ಕೆ ಹತ್ತುತ್ತೀರಾ? ದೇರ್ ಇಸ್ ಅ ಡೆಸ್ಟಿನೇಷನ್, ಅಲ್ಲಿಗೆ ಹೋಗಿ ಇಳಿಬೇಕು ನೀವು. ಹಾಗೆ ಈ ಲೋಕದಲ್ಲಿ ನಮ್ಮ ಪ್ರಯಾಣ ಪ್ರಾರಂಭವಾಗಿದೆ. ಈ ಶರೀರದಲ್ಲಿ ನಮಗೊಂದು ಗುರಿ ಇದೆ, ಇಳ್ಕೊಳ್ಳುವಂಥ ಸ್ಥಳ ಇದೆ. ಅದು ಯೇಸು ಕ್ರಿಸ್ತನಿರುವಂಥ ಜಾಗದಲ್ಲಿ. ಅದನ್ನೇ 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ಮೊದಲಿನ 8 ವಚನಗಳನ್ನು ಓದರೆ ಸ್ಪಷ್ಟಪಡಿಸುತ್ತದೆ. ನಾವು ದೂರದಲ್ಲಿರುವ ಕ್ರಿಸ್ತನಿಗೆ ಪ್ರವಾಸಿಗಳಾಗಿದ್ದೇವೆ. ಈ ಶರೀರದಲ್ಲಿದ್ದರೂ ಇಲ್ಲದಿದ್ದರೂ ಆತನಿಗೆ ಮೆಚ್ಚುವವರಾಗಿರಬೇಕೆಂದೇ ನಿಮಗೆ ಇರುವಂಥ ಉದ್ದೇಶ. ಹೇಗೆ ಬದುಕಿದ್ದಾನೆ? ಪ್ರವಾಸಿಯಾಗಿ ಬದುಕಿದ್ದಾನೆ. ಅದೇ ಮತ್ತು ಅವನ ಮಕ್ಕಳು ಕೂಡ ಹಾಗೆ ಬದುಕಿದ್ದಾರೆ ಎಂದು ದೇವರ ವಾಕ್ಯ ಹೀಗೆ ಹೇಳ್ತದೆ. ಇಬ್ರಿಯರ ಗ್ರಂಥ 11ನೇ ಅಧ್ಯಾಯದ 10ನೇ ವಚನದಲ್ಲಿ, ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನಂತೆ. ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿದೆ, ದ ಬಿಲ್ಡರ್ ಆ್ಯಂಡ್ ದ ಆರ್ಕಿಟೆಕ್ಟ್ ಅಂತ. ದ ಬಿಲ್ಡರ್ ಆ್ಯಂಡ್ ದ ಆರ್ಕಿಟೆಕ್ಟ್ ಹಾಗಾದರೆ ನಿರ್ಮಾಣ ಮಾಡುವುದಲ್ಲ, ಅದನ್ನು ಚಂದಗೊಳಿಸುವಂಥ ವಿನ್ಯಾಸಗಾರನು. ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು ಎದುರು ನೋಡ್ತಾ ಇದ್ದಂತೆ. ಕಮಾನ್ ದೇವಜನರೇ, ನಮ್ಮ ಪೂರ್ವಿಕನು, ನಂಬಿಕೆಗೆ ಮೂಲ ಪುರುಷನು, ಅಬ್ರಾಹ್ಮನ ಸಂತತಿಯವರೆಂದು ಕರೆಯಲ್ಪಟ್ಟವರಾದ ನಾವು, ಅಬ್ರಾಹ್ಮನು ಹೇಗೆ ಎದುರು ನೋಡುತ್ತಾ ಬದುಕಿದ್ದಾನೆ? ಡೇರೆಗಳಲ್ಲಿ ವಾಸ ಮಾಡಿದ್ದುಕೊಂಡು ಶಾಶ್ವತವಾದ ಪಟ್ಟಣವನ್ನು ಎದುರು ನೋಡ್ತಾ ಇದ್ದಾನೆ. ಅವನಿಗೆ ವಾಗ್ದಾನ ಏನು ಮಾಡಲ್ಪಟ್ಟಿತ್ತು? ಕಾನಾನ್ ದೇಶದ ವಾಗ್ದಾನವಿತ್ತು. ಆದರೆ ತಾನು ಬದುಕಿದ್ದಾಗ ವಾಗ್ದಾನವನ್ನು ಹೊಂದದೆ ಹೋದಾಗ್ಯೂ ನಿರಾಶನಾಗಲಿಲ್ಲ. ಬದಲಾಗಿ ನಿರೀಕ್ಷೆಯುಳ್ಳವನಾಗಿ ದೇವರಿಂದ ದೊರಕುವ ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು ಎದುರು ನೋಡ್ತಾ ಇದ್ದಾನೆ. ಆ ಪಟ್ಟಣ ಯಾವುದು ನಿಮಗೆ ಗೊತ್ತಾಗಬೇಕಾ? ಹೊಸ ಯೆರೂಸಲೇಮ್. ಆ ಪಟ್ಟಣ ಹೊಸ ಯೆರೂಸಲೇಮ್. ಮೊದಲ ಗಿತ್ತಿ ಅಂದರೆ ಸಭೆಗೋಸ್ಕರ ಸಿದ್ಧವಾಗಿರೇ ಈ ಪಟ್ಟಣ ಇಳಿದು ಬರ್ತದೆ. ಕಮ್ಮಾನ್, ಇದನ್ನು ನಿರ್ಮಾಣ ಮಾಡಿರುವವನು ದೇವರು, ಇದನ್ನು ಸಂಕಲ್ಪಿಸಿ ನಿರ್ಮಿಸಿದವನು, ವಿನ್ಯಾಸಗಾರನು ದೇವರು. ಇಟ್ ಶುಡ್ ಎಕ್ಸೈಟ್ ಅಸ್. ಕರ್ತನ ಆ ಉತ್ಸಾಹಕ್ಕೆ ನಮ್ಮನ್ನು ನಡೆಸಲಿ, ಆ ನಿರೀಕ್ಷೆ ಅಪೇಕ್ಷೆಗೆ ಎದುರು ನೋಡುವಿಕೆಗೆ ನಮ್ಮನ್ನು ನಡೆಸಲಿ. ಈ ದೇವರ ವಾಕ್ಯಗಳು ನಮ್ಮನ್ನು ಬಲಗೊಳಿಸಲಿ. ನನ್ನ ಪ್ರಿಯ ಸಹೋದರ ಸಹೋದರರೇ, ಇತ್ತೀಚೆಗೆ ಒಂದು ಪತ್ರಿಕೆಯ ಓನರ್, ಒಡತಿ, ಅವರು ತೀರು ಹೋಗುವಾಗ ಅವರ ಕುರಿತು ಬರೆಯಲ್ಪಟ್ಟಂಥ ಮಾತುಗಳು ಹೀಗಿತ್ತು: ಐ ಹ್ಯಾವ್ ಎಂಜಾಯ್ಡ್ ಮೈ ಲೈಫ್ ಆನ್ ದಿಸ್ ಅರ್ತ್. ನಾನು ನನ್ನ ಜೀವನವನ್ನು ಈ ಲೋಕದಲ್ಲಿ ಆನಂದಿಸಿದ್ದೇನೆ, ಸವೆದಿದ್ದೇನೆ. ಬಟ್ ಐ ಹ್ಯಾವ್ ಎನ್ ಎಕ್ಸೈಟ್ಮೆಂಟ್. ನನಗೊಂದು ಕುತೂಹಲ ಇದೆ. ವಾಟ್ ಈಸ್ ದ ಅದರ್ ಸೈಡ್ ಆಫ್ ದ ಲೈಫ್? ಈ ಜೀವದ ಇನ್ನೊಂದು ಮುಖದಲ್ಲಿ ಏನಿದೆ ಅಂತ ನೋಡಲು ನಾನು ಕುತೂಹಲ ಹೊಂದಿದವಳಾಗಿದ್ದೇನೆ. ಎಸ್, ನಾಟ್ ಬ್ಯಾಡ್. ಏನಿದೆ ಆಕೆ ಎಕ್ಸೈಟ್ಮೆಂಟ್ಗೆ? ಏನಿದೆ ಅನ್ನೋದು ಪ್ರಶ್ನೆ ಆಗುತ್ತೆ ಅಷ್ಟೇ. ನಿನ್ನ ಎಕ್ಸೈಟ್ಮೆಂಟ್ಗೆ ಪ್ರೂಫ್ ಇದೆ ಈ ಬೈಬಲ್ನಲ್ಲಿ. ಏನಿದೆ ಅನ್ನೋದಕ್ಕೆ ಪ್ರೂಫ್ ಇದೆ. ಐ ವುಡ್ ಲೈಕ್ ಟು ಟೆಲ್ ಯು ಏನಿದೆ. ನನಗೆ ಯೇಸು ಸ್ವಾಮಿಯ ಸಮಕ್ಷಮ ಇದೆ. ನಾನಿರುವಲ್ಲಿ ಆತನು, ನೀವು ನಾನು ಇರಬೇಕು. ಪುನರುತ್ಥಾನ ಇದೆ, ನಿತ್ಯ ಜೀವ ಇದೆ, ರೂಪಾಂತರ ಇದೆ, ಆತನ 2ನೇ ಬರೋಣ ಇದೆ, ಆತನಂತೆ ನಾನು ನೀನು ಆಗುತ್ತೇವೆ. ಹೊಸ ಯೆರೂಸಲೇಮ್ ಇದೆ, ಶಾಶ್ವತ ಅಸ್ತಿವಾರಗಳುಳ್ಳ ಪಟ್ಟಣ ಇದೆ. ಕಮಾನ್, 1000 ವರ್ಷದ ಆಳ್ವಿಕೆ ಇದೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದ 4ನೇ ವಚನ ಈ ವಿಷಯವನ್ನು ನಮ್ಮೊಂದಿಗೆ ಯೇಸು ಸ್ವಾಮಿ ಆಳುವವನಾಗಿದ್ದಾನೆ. Isn't it an exciting news for us and a truth for us? ಎಸ್, ಖಂಡಿತವಾಗಿ ಈ ಗುಡಾರದಲ್ಲಿ ವಾಸಿಸುವವರೆಗೂ ನಾವು ನರಳುತ್ತೇವೆ. ಅದು ನಾನು ಓದೇ ಬಿಡ್ತೀನಿ ರೀ ಪ್ರಿಯರೇ. ಯಾಕಂದರೆ
ಐ ಕಾಂಟ್ ಹೋಲ್ಡ್ ಇಟ್. ಐ ವುಡ್ ಲೈಕ್ ಟು ಟೆಲ್ ಇಟ್. ಎರಡನೇ ಕೊರಿಂಥ ಪತ್ರ ಅದರ 5ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಭೂಮಿಯ ಮೇಲಿರುವ ನಮ್ಮ ಮನೆ ಅಂದರೆ ನಮ್ಮ ದೇಹವೆಂಬ ಗುಡಾರ ಟೆಂಟ್, ಅಂಡರ್ಸ್ಟ್ಯಾಂಡ್, ಟೆಂಟ್, ಓಕೆ, ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟು. ಇದು ನಿರೀಕ್ಷೆ. ನಮಗುಂಟೆಂದು ಬಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. ಕೈಯಿಂದ ಕಟ್ಟಿರುವ ಮನೆ ಏನು? ಅದಕ್ಕೆ ಆಯಸ್ಸಿದೆ, ಅದಕ್ಕೆ ಒಂದು ಪ್ರಾರಂಭ ಅಂತ್ಯವಿದೆ. ಆ ಮನೆ, ದೇವರೇ ಕಟ್ಟಿರುವ ಮನೆ ನಿತ್ಯವಾಗಿದೆ. ಕಮಾನ್, ವಿ ಆರ್ ಗೋಯಿಂಗ್ ಟು ಎ ಪ್ಲೇಸ್, ನಿತ್ಯವಾಗಿರುವಂಥ ಒಂದು ಸ್ಥಳ. ಓಕೆ, ನಾವು ಈಗಿನ ದೇಹದಲ್ಲಿರುವವರೆಗೂ ನರಳುತ್ತೇವೆ. ಇದು ವಾಸ್ತವ. ಇವತ್ತು ಎಲ್ಲರಿಗೂ ನಮಗೆ ಅನುಭವ ಬಂದಿರುವಂಥ ಮಾತು. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಅಂದರೆ ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆಯೇ ಧರಿಸಿಕೊಳ್ಳುವೆವು. ಇದು ನಿರೀಕ್ಷೆ. ಈ ಗುಡಾರದಲ್ಲಿರುವವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಇದು ಕಳಚಿ ಹೋಗಬೇಕೆಂದು ನಮ್ಮ ಇಷ್ಟವಿಲ್ಲ. ನೋಬಡಿ ಲೈಕ್ಸ್ ಟು ಡೈ, ಐ ನೋ ದ್ಯಾಟ್, ಬಟ್ ಎವ್ರಿಬಡಿ ವಾಂಟ್ಸ್ ಟು ಗೋ ಟು ಹೆವೆನ್ ಅಲ್ವಾ? ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ಐ ಹ್ಯಾವ್ ರಿಡ್ ಎ ಟಿ-ಶರ್ಟ್, ನೋಬಡಿ ವಾಂಟ್ಸ್ ಟು ಡೈ ಬಟ್ ಎವ್ರಿಬಡಿ ವಾಂಟ್ಸ್ ಟು ಗೋ ಟು ಹೆವೆನ್. ಅದು ಹೀಗೆ ಹೇಳಿದ್ರೆ ಒಳ್ಳೆಯದು. ಎವ್ರಿಬಡಿ ವಾಂಟ್ಸ್ ಟು ಗೋ ಟು ಹೆವೆನ್ ಬಟ್ ನೋಬಡಿ ವಾಂಟ್ಸ್ ಟು ಡೈ. ಓಕೆ, ಎಸ್, ಮುಂದೆ ನಾವು ನೋಡೋಣ. ಮರ್ತ್ಯವಾದದ್ದು ನುಂಗಿ ಹೋಗಿ ಜೀವ ಒಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂದು ನಮ್ಮ ಇಷ್ಟ. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ. ಕಮಾನ್, ಈ ನಿರೀಕ್ಷೆಗೆ ನಮ್ಮನ್ನು ಸ್ಥಿತಿ ಮಾಡುವವನು ದೇವರೇ. ಆತನು ಪವಿತ್ರಾತ್ಮನನ್ನು ಸಂಚಕಾರವಾಗಿ ನಮಗೆ ಅನುಗ್ರಹಿಸಿದ್ದಾನೆ. 7ನೇ ವಚನ ಓದ್ಬಿಡ್ತೀನಿ. ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. ವಂಡರ್ಫುಲ್, ವಂಡರ್ಫುಲ್, ವಂಡರ್ಫುಲ್. ಇದು ನಿರೀಕ್ಷೆ. ನನ್ನ ಪ್ರಿಯರ, ಕರ್ತನು ಈ ನಿರೀಕ್ಷೆಯಲ್ಲಿ ನಮ್ಮನ್ನು ದೃಢಗೊಳಿಸಲಿ, ಈ ನಿರೀಕ್ಷೆಯಲ್ಲಿ ನಮ್ಮನ್ನು ದೃಢಗೊಳಿಸಲಿ. ಹೌ ಟು ಹೋಪ್, ಇದು ನಮ್ಮೆಲ್ಲರಿಗೂ ಒಂದು ದಾರಿದೀಪವಾಗಲಿ. ಹೌ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಹೋಪ್ ಆ್ಯಂಡ್ ಲಿವ್ ಇನ್ ದಿಸ್ ಅರ್ತ್. ಈ ನಿರೀಕ್ಷೆಯನ್ನು ನಾವು ತಿಳ್ಕೊಂಡ್ವಿ. ಇವಾಗ ಆ ನಿರೀಕ್ಷೆಯನ್ನು ಹೊಂದುವುದಕ್ಕೆ ಹೇಗೆ ಈ ಲೋಕದಲ್ಲಿ ಬದುಕಬೇಕು, ಕೆಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮ್ಮ ಮುಂದೆ ಇಡಲಿಕ್ಕೆ ರೋಮಾಪುರ ಗ್ರಂಥ 8ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. 25ನೇ ವಚನ ಭಾಳ ಚೆನ್ನಾಗಿ ಹೇಳ್ತದೆ. ಓಕೆ, 24ರಿಂದ ಓದ್ತೇನೆ. ನಾವು ರಕ್ಷಣೆಯನ್ನು ಹೊಂದಿದವರಾದರು. ನನ್ನ ಪ್ರಿಯ ಸ್ನೇಹಿತರೆ, ಇನ್ನೊಂದು ಮಾತು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ನಿರೀಕ್ಷೆಗೆ ಮೂಲ ಆಧಾರ ಏನು ಗೊತ್ತಾ? ನಮ್ಮ ರಕ್ಷಣೆಯೇ ನಮ್ಮ ನಿರೀಕ್ಷೆಗೆ ಮೂಲ ಆಧಾರ. ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿರುತ್ತಾರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಆತನು ನನ್ನ ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಸತ್ತನು, ಹೂಣಲ್ಪಟ್ಟನು, 3ನೇ ದಿವಸದಲ್ಲಿ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತಾರೋ ಅವರು ರಕ್ಷಣೆಯನ್ನು ಹೊಂದಿರುವವರು. ಈ ರಕ್ಷಣೆಯೇ ನಮ್ಮ ನಿರೀಕ್ಷೆಗೆ ಆಧಾರ. ಓಕೆ, ಸರಿ, ನಾವು ನೋಡೋಣ. ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಪ್ರತ್ಯಕ್ಷವಾದುದನ್ನು ಎದುರು ನೋಡುವುದುಂಟೇ? ಇಲ್ಲ. ದಿಸ್ ಡಿಫೈನ್ಸ್ ಹೋಪ್. ಓಕೆ, ನಾವು ಎದುರು ನೋಡ್ತೇವೆ. ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರಬೇಕು. ಹೌ ಟು ವೇಟ್? ಪೇಷಂಟ್ಲಿ ವೇಟ್, ತಾಳ್ಮೆಯಿಂದ. ಸೊ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪೇಷನ್ಸ್ ಈಸ್ ಒನ್ ಆಫ್ ದಿ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ತಾಳ್ಮೆಯಿಂದ ಕಾದುಕೊಂಡಿರಬೇಕು. ಯಾಕೆಂದರೆ ದೇವರು ಮನುಷ್ಯನಂತೆ, ನನ್ನಂತೆ 2 ನಾಲಿಗೆಯವನಲ್ಲ. ಅವನು ಹೌದೆಂದರೆ ಹೌದು, ಇಲ್ಲವೆಂದರೆ ಇಲ್ಲ, ಮಾತು ತಪ್ಪುವವನಲ್ಲ. ಸೊ ನಾವು ಹೇಗೆ ಕಾದ್ಕೊಳ್ಬೇಕು, ಹೇಗೆ ನಿರೀಕ್ಷಿಸಬೇಕು, ಹೇಗೆ ಎದುರು ನೋಡಬೇಕು? ತಾಳ್ಮೆಯಿಂದ. ಹೌ ಟು ವೇಟ್, ಹೌ ಟು ಹೋಪ್, ತಾಳ್ಮೆಯಿಂದ ನಾವು ನೋಡಬೇಕು. ಆಮೇಲೆ ರೋಮಾಪುರದಲ್ಲಿ ನಾವು ಆಗಲೇ ಓದ್ವಿ, ಅದು 4ನೇ ಅಧ್ಯಾಯದಲ್ಲಿ, ನನ್ನ ಪೂರ್ವಿಕ ಅಬ್ರಹಾಮನು ಹೇಗೆ ಕಾದ್ಕೊಂಡಿದ್ದಂತೆ? ಅಪನಂಬಿಕೆ ಇರಲಿಲ್ಲ.
ನಂಬಿಕೆಯುಳ್ಳವನಾಗಿ. ಹೌ ಟು ವೇಟ್, ನಂಬಿಕೆ, ಆ ನಿರೀಕ್ಷೆಯ ವಿಷಯಗಳ ಮೇಲೆ ನಂಬಿಕೆಯುಳ್ಳವನಾಗಿ. ಆಮೇಲೆ ಚಂಚಲ ಚಿತ್ತನಾಗಲಿಲ್ಲ. ಇ ವಾಸ್ ನಾಟ್ ವೇವರಿಂಗ್. ಇದು ನಡೀತದೋ ನಡೆಯಲ್ವೋ, ನಾವು ಇಟ್ಟಿರುವ ನಂಬಿಕೆ ಅಥವಾ ನಿರೀಕ್ಷೆ ಅದು ಆಗುತ್ತೋ ಇಲ್ವೋ ಅಂತ ಎರಡು ಮನಸ್ಸುಳ್ಳವನಾಗಿರಲಿಲ್ವಂತೆ ಅವನು. ಚಂಚಲ ಚಿತ್ತನಾಗಿರಲಿಲ್ವಂತೆ. ಓಕೆ, ಅವನು ಹಿಂಗೆ ಅಂದರೆ ಪೂರಾ ಭರವಸವಿಟ್ಟು ದೃಢ ನಂಬಿಕೆಯುಳ್ಳವನಾದನು. ಪೂರಾ ಭರವಸೆ, ಕಂಪ್ಲೀಟ್ಲಿ ಟ್ರಸ್ಟೆಡ್ ಆ್ಯಂಡ್ ವಾಸ್ ಗ್ರೌಂಡೆಡ್ ಇನ್ ಹಿಸ್ ಫೇತ್. ಇದು ನಮ್ಮ ಪೂರ್ವಿಕನ ಸ್ವಭಾವ. ಹೌ ಟು ಹೋಪ್, ಹೇಗೆ ನಿರೀಕ್ಷಿಸಬೇಕು. ನನ್ನ ಪ್ರಿಯರೇ, ಅವರು ಭಾಳ ಒಳ್ಳೆಯ ಎಕ್ಸಾಂಪಲ್ ನಮಗೆ. ಅಬ್ರಾಮ, ಇಸಾಕ, ಯಾಕೋಬ ವಾಗ್ದಾನ ಮಾಡಿರುವ ದೇಶವನ್ನು ಹೊಂದದೇ ಹೋದರೂ ಗುಡಾರಗಳಲ್ಲಿ ವಾಸ ಮಾಡುತ್ತಾ ಚಂಚಲರಾಗದೆ ನಂಬಿಕೆಯುಳ್ಳವರಾಗಿ, ಆ ನಂಬಿಕೆಯಲ್ಲಿ ದೃಢವುಳ್ಳವರಾಗಿ, ದೇವರು ನೆರವೇರಿಸುತ್ತಾನೆಂಬ ದೇವರ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಎದುರು ನೋಡುತ್ತಾ ಬದುಕಿದರು. ಆಮೇಲೆ ಅವರು ಜನಾಂಗ ಆ ಕಾನಾನ್ ದೇಶವನ್ನು ಸ್ವೀಕರಿಸಿದೆ ಅಥವಾ ಹೊಂದಿಕೊಂಡಿದೆ. ವಿ ಆಲ್ ನೋ ದಿಸ್. ಓಕೆ, ಹೌ ಟು ವೇಟ್. ಅದಕ್ಕೆ ಇಬ್ರಿಯರ ಗ್ರಂಥದಲ್ಲಿ ಇನ್ನೊಂದು ಚಿಕ್ಕ ಮಾತನ್ನು ನಿಮ್ಮ ಮುಂದೆ ಓದ್ಬಿಡ್ತೀನಿ. ಹೌ ಟು ವೇಟ್ ಅನ್ನೋದಕ್ಕೆ. ಓಕೆ, ಇಬ್ರಿಯರ ಗ್ರಂಥ 6ನೇ ಅಧ್ಯಾಯದ 11ನೇ ವಚನ ಹೀಗೆ ಹೇಳ್ತದೆ: ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ದೀರೋ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೆ ತನಕ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಹೌ ಟು ವೇಟ್. ಆಸಕ್ತಿಯಿಂದ. ದೀಸ್ ಆರ್ ಫ್ಯೂ ವರ್ಡ್ ಆಫ್ ಗಾಡ್, ಕೆಲವು ದೇವರ ವಾಕ್ಯಗಳು. ಹೌ ಟು ವೇಟ್. ಸತ್ಯವೇದದಲ್ಲಿ ಅನೇಕ ಇಂಥ ವಿಷಯಗಳು ನಮಗೆ ಸಿಗಲಿಕ್ಕೆ ಸಾಕು. ಓಕೆ, ಕರ್ತನು ಆ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸಿ ನಡೆಸುತ್ತಾ ಬರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಹೌ ಟು ವೇಟ್ ಎಂಬುದಾಗಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಹೌ ಟು ವೇಟ್. ಇಬ್ರಿಯರ ಗ್ರಂಥ 10ನೇ ಅಧ್ಯಾಯದ 23ನೇ ವಚನ: ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ಓಕೆ, ಎನಿವೆ, ಚಂಚಲ ಇಲ್ಲದೆ ಅನ್ನುವ ಮಾತಿಗೆ ಅದು ಸಪೋರ್ಟ್ ಮಾಡುವಂಥ ವಾಕ್ಯ. ಸೊ ಗಾಡ್ ಬ್ಲೆಸ್ಸಸ್ ಆ್ಯಂಡ್ ಬಿಲ್ಡಸ್. ದೇವರು ನಮ್ಮನ್ನು ಆಶೀರ್ವದಿಸಿ ಈ ನಿರೀಕ್ಷೆಯಲ್ಲಿ ಕಾದುಕೊಳ್ಳುವುದು ಹೇಗೆ ಈ ನಿರೀಕ್ಷೆಯನ್ನು ನಮ್ಮದಾಗಿಸಿಕೊಂಡು ಈ ಲೋಕದಲ್ಲಿ ಬದುಕಬೇಕೆಂಬ ತನ್ನ ವಾಕ್ಯವನ್ನು ನಮ್ಮ ಜೀವನಗಳಲ್ಲಿ ನೆರವೇರಿಸಲಿ. ಕರ್ತನು ಈ ಮಾತುಗಳಲ್ಲಿ ನಮ್ಮನ್ನು ದೃಢಪಡಿಸಲಿ ಎಂದು ಪ್ರಾರ್ಥಿಸ್ತೇನೆ. ಸೊ ನಿರೀಕ್ಷೆಯ ಫಲಗಳೇನು? ಭಾಳ ಚಂದವಾದಂಥ ಮಾತುಗಳಿದೆ. ನಿರೀಕ್ಷೆಯ ಫಲಗಳೇನು? ದೇವರ ವಾಕ್ಯ ಹೀಗೆ ಹೇಳ್ತದೆ. ಯೆಶಾಯನ ಗ್ರಂಥ 40ನೇ ಅಧ್ಯಾಯದಲ್ಲಿ ನಿರೀಕ್ಷೆಯ ಫಲ ಕೊಡಲ್ಪಟ್ಟದೆ. ನಿಮ್ಮೆಲ್ಲರಿಗೂ ಇದು ಭಾಳ ಚಿರಪರಿಚಿತವಾದಂಥ ವಚನ. 40ನೇ ಅಧ್ಯಾಯದ ಕೊನೆಯ ವಚನ, 31ನೇ ವಚನ: ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು. ಹೊಸ ಬಲ ನಿಮಗೆ ಸಿಗ್ತದೆ. ಪ್ರಿಯರೇ, ಇದಕ್ಕೆ ಅಬ್ರಹಾಮನು ಸಾಕ್ಷಿ, ಇದಕ್ಕೆ ಮೋಶೆ ಸಾಕ್ಷಿ. ಇದಕ್ಕೆ ಹೊಸ ಬಲ ಅಲ್ವಾ? ಮಕ್ಕಳೇ ಆಗದೇ ಇರುವಂಥ ಸ್ಥಿತಿ. ಆದರೆ ಅಬ್ರಹಾಮನಿಗೆ ಮಕ್ಕಳಾದರು. ಬರೀ ಇಸಾಕನಲ್ಲ, ನಂತರನೂ ಕೂಡ ಮಕ್ಕಳಾದರು. ಹೊಸ ಬಲ. ಮೋಶೆನ ಕೇಳ್ರಿ, ಹೊಸ ಬಲ ನಿನಗೆ ಬಂತಪ್ಪ? ಹೌದು, 80ನೇ ವರ್ಷದಿಂದ 120ನೇ ವರ್ಷದವರೆಗೂ ಹೊಸ ಬಲ. ನಾನು ಇಸ್ರೇಲರನ್ನು ಮುನ್ನಡೆಸಿದ್ದೇನೆ. ಹೊಸ ಬಲ. ಅವನು ಸಾಯುವಾಗ ಅವನ ಕಣ್ಣು ಮೊಬ್ಬಾಗಲಿಲ್ಲವಂತೆ. ವಾವ್, ಹೊಸ ಬಲ. ಓಕೆ, ಬ್ಲೆಸ್ಸಿಂಗ್ಸ್ ಆಫ್ ಹೋಪ್ ಏನಂದರೆ ಹೊಸ ಬಲ ನಮಗೆ ಸಿಗುತ್ತದೆ ಎಂಬುದಾಗಿ. ಈ ನಿರೀಕ್ಷೆಯ ಇನ್ನೊಂದು ಫಲವೇನು? ದೇವರ ವಾಕ್ಯ ಹೀಗೆ ಹೇಳ್ತದೆ. 1 ಪೇತ್ರ 1ನೇ ಅಧ್ಯಾಯದ 6ನೇ ವಚನ: ನೀವು ಸತ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ದ ಜಾಯ್, ಹರ್ಷಿಸುವವರಾಗಿದ್ದೀರಿ. ಹರ್ಷ ಹೃದಯ ನಿಮ್ಮನ್ನು ಆರೋಗ್ಯದಲ್ಲಿಡುತ್ತದೆ ಎಂದು ಜ್ಞಾನೋಕ್ತಿ ತಿಳಿಸ್ತದೆ. ವಾಂಟ್ ಟು ಹ್ಯಾವ್ ಹೆಲ್ತ್ ಅಲ್ವಾ? ಇವತ್ತು ಪ್ಯಾನಿಕ್ ನಮ್ಮ ಸಮಾಜವನ್ನು ಗ್ರಿಪ್ ಮಾಡಿ, ಇಮ್ಯುನಿಟಿಯನ್ನು ಕಡಿಮೆ ಮಾಡಿ ಅನೇಕರನ್ನು ಮರಣಕ್ಕೆ ದೂಡ್ತಾ ಇದೆ. ಇದು ಸಹಜವಾಗಿರುವಂಥ ಒಂದು ದೂರು. ಭಾರತದುದ್ದಗಲಕ್ಕೂ ಮನಃಶಾಸ್ತ್ರಜ್ಞರು ಕೂಡ ಮೀಡಿಯಾಗಳಿಗೆ ಹೇಳ್ತಾ ಇದ್ದಾರೆ, ಡೋಂಟ್
ಸ್ಪ್ರೆಡ್ ಪ್ಯಾನಿಕ್ ಇನ್ ಯುವರ್ ನ್ಯೂಸ್ ಅಥವಾ ಇನ್ ಯುವರ್ ಐಟಮ್ಸ್. ಡೋಂಟ್ ಸ್ಪ್ರೆಡ್. ಯಾಕಂದರೆ ಒಂದೇ ವಿಷಯವನ್ನು ಮೇಲೆ 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 ಹೇಳ್ತಾರೆ ಅವರು, ಅದು ರಿಜಿಸ್ಟರ್ ಆಗಿ ಹೋಗ್ತದೆ. ಪ್ಯಾನಿಕ್. ಸೊ ಯು ವಿಲ್ ಲೂಸ್ ದ ಜಾಯ್ ಆಫ್ ಈವನ್ ಲಿವಿಂಗ್. ಹೌದಲ್ವಾ? ಅದಕ್ಕೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿರಿ. ಸೊ ಹರ್ಷ ಹೃದಯ ಆರೋಗ್ಯಕ್ಕೆ ನಡೆಸ್ತದೆ, ಅದು ಕಾರಣವಾಗ್ತದೆ. ನಾನು ಅನ್ನಿಸ್ತೇನೆ, ಈ ನಿರೀಕ್ಷೆ ನಮ್ಮನ್ನು ಹರ್ಷಗೊಳಿಸಲಿ, ಆರೋಗ್ಯದಲ್ಲಿರಿಸಲಿ, ಎದುರು ನೋಡುವವರನ್ನಾಗಿ ನಾವು ಜೀವಿಸುವಂತೆ ಮಾಡಲಿ. ಮತ್ತು ಈ ನಿರೀಕ್ಷೆ ನಮ್ಮನ್ನು ಆಶಾಭಂಗಪಡಿಸುವುದಿಲ್ಲ ಎಂಬುದಾಗಿ ಪೌಲನು ಕೊರಿಂಥದಲ್ಲಿ 5ನೇ ಅಧ್ಯಾಯದಲ್ಲಿ ಬರೆದಿದ್ದಾನೆ. ಆಶೆಯನ್ನು ಭಂಗಪಡಿಸುವುದಿಲ್ಲ. ಈ ರೀತಿಯಾಗಿ ಈ ನಿರೀಕ್ಷೆಯಲ್ಲಿ ನಾವು ಬೆಳೆಯುತ್ತಾ ಹೋಗೋಣ. ಕೊನೆಯದಾಗಿ ನಿರೀಕ್ಷೆಗಾಗಿ ಪ್ರಾರ್ಥನೆ ಮಾಡೋಣ. ಏನಂತ ಪ್ರಾರ್ಥನೆ ಮಾಡೋಣ? ದೇವರ ವಾಕ್ಯದ ಅನುಸಾರವಾಗಿಯೇ ಪ್ರಾರ್ಥನೆ ಮಾಡೋಣ. ಆ ಪ್ರಾರ್ಥನೆ ಏನಂದರೆ 15ನೇ ಅಧ್ಯಾಯದ 13ನೇ ವಚನ ಆ ಪ್ರಾರ್ಥನೆ. ರೋಮಾಪುರದ ಪತ್ರ 15ನೇ ಅಧ್ಯಾಯದ 13ನೇ ವಚನ ಆ ಪ್ರಾರ್ಥನೆ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ದಿಸ್ ಇಸ್ ಮೈ ಪ್ರೇಯರ್ ಫಾರ್ ಯು ಆಲ್. ನಿರೀಕ್ಷೆ ನಂಬಿಕೆ ಜೊತೆಯಾಗಿ ಹೋಗುತ್ತೆ. ಆ ನಂಬಿಕೆಯಿಂದ ಉಂಟಾಗುವ ಏನಂತೆ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ಅನುಗ್ರಹಿಸಲಿ, ನೀವು ಪವಿತ್ರಾತ್ಮ ಬಲಗೂಡಿದವರಾಗಿ ಈ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಪ್ರಾರ್ಥನಾ ಮಂದಿರದ ಎಲ್ಲ ತಂಡದಿಂದ ನಮ್ಮ ಪ್ರಾರ್ಥನೆ ವೀಕ್ಷಕರೆಲ್ಲರಿಗೂ ಇದೆ. ನಿರೀಕ್ಷೆಯ ಮೂಲನಾದ ದೇವರು. ಸೊ ನಿರೀಕ್ಷೆಗೆ ಮೂಲನೇ ದೇವರು. ನಾವು ನೀವು ಒಡಂಬಡಿಕೆಯೊಂದಿಗೆ ದೇವರ ಜೊತೆ ಸಂಬಂಧದಲ್ಲಿದ್ದೇವೆ. ಆ ಒಡಂಬಡಿಕೆಯೂ ಕೂಡ ನಿರೀಕ್ಷೆಗೆ ಆಧಾರ. ಸೋ ಬ್ಯೂಟಿಫುಲಿ ಜೆಕರ್ಯನ ಗ್ರಂಥ 9ನೇ ಅಧ್ಯಾಯ 10-11ನೇ ವಚನದಲ್ಲಿ ಒಂದು ಮಾತು ಹೇಳ್ತದೆ, ಸುನಿರೀಕ್ಷೆಯಲ್ಲಿಡಲ್ಪಟ್ಟ ಸೆರೆಯವರು ಅಂತ. ಪ್ರಿಸನರ್ಸ್ ಆಫ್ ಹೋಪ್. ವಿ ಆರ್ ಪ್ರಿಸನರ್ಸ್ ಆಫ್ ಹೋಪ್. ಏನಕ್ಕೆ ಕಾರಣ? ಒಡಂಬಡಿಕೆ ಇರುವ ಕಾರಣ. ಆ ಒಡಂಬಡಿಕೆಯಲ್ಲಿ ರಕ್ತ ಸುರಿಸಲ್ಪಟ್ಟದೆ. ಯೇಸುವಿನ ರಕ್ತ ಸುರಿಸಲ್ಪಟ್ಟು ಆ ರಕ್ತದಲ್ಲಿ ನೀವು ಒಡಂಬಡಿಕೆಯನ್ನು ಹೊಂದಿರುವವರಾಗಿರುವ ಕಾರಣ ವಿ ಹ್ಯಾವ್ ಬಿಕಮ್ ಪ್ರಿಸನರ್ಸ್ ಆಫ್ ಹೋಪ್, ನಾಟ್ ಫಿಯರ್. ಭಯದ ಸೆರೆಯಲ್ಲಿಲ್ಲ, ನಾವು ಅದರ ಬಂಧನದಲ್ಲಿಲ್ಲ, ನಿರೀಕ್ಷೆಯ ಸೆರೆಯಲ್ಲಿ, ಅದು ಸುನಿರೀಕ್ಷೆಯ ಸೆರೆಯಲ್ಲಿದ್ದೇವೆ. ಇಂದು ನಾವು ಕೇಳಿದೆಲ್ಲವುಗಳನ್ನು ನಾವು ಎದುರು ನೋಡುತ್ತಾ ಅನುಭವಿಸುವವರೆಗೂ ನಾವು ಚಂಚಲರಾಗದೆ ದೃಢನಂಬಿಕೆಯುಳ್ಳವರಾಗಿ ಹರ್ಷಿಸುತ್ತಾ ತಾಳ್ಮೆಯಿಂದ ಕಾದುಕೊಂಡು ಅದರ ಎಲ್ಲವನ್ನು ಖಂಡಿತವಾಗಿ ದಯಪಾಲಿಸುತ್ತೇನೆಂದು ಹೇಳಿರುವ ದೇವರ ಮೇಲೆ ನಮ್ಮ ನಿರೀಕ್ಷೆ ನೀಡೋಣ. ಅಬ್ರಹಾಮನು ನಡೆದಂತೆ ಅವನ ಸಂತತಿಯರಾದ ನಾವು ಕೂಡ ನಡೆಯೋಣ. ನಾವು ಕೂಡ ನಡೆದು ನಮ್ಮೊಂದಿಗೆ ಭೂಮಿ ಕೂಡ ನಿರೀಕ್ಷೆಗೆ ಆಸ್ಪದ ಇದೆ. ನಮ್ಮೊಂದಿಗೆ ನಮ್ಮ ಸಹವಾಸದಲ್ಲಿರುವವರಿಗೂ ಕೂಡ ಆಸ್ಪದವಿದೆ. Only a Christian can know how to be joyful even amidst suffering. ಯೋಬನ ಕೇಳಿದ್ರೆ ಹೇಳ್ಬಿಡ್ತಾನೆ. ವಾವ್! ಅವನ ದುರಾನುಭವಗಳ ಮಧ್ಯೆ ಒಂದೇ ದಿವಸ 10 ಜನ ಕಳ್ಕೊಂಡಿದ್ದಾನೆ. ಒಂದೇ ದಿವಸ 10 ಜನ ತನ್ನ ಮಕ್ಕಳನ್ನು ಕಳ್ಕೊಂಡೋಗಿದ್ದಾನೆ. he has not given up his hope on the Lord. ತನ್ನ ನಿರೀಕ್ಷೆಯನ್ನು ದೇವರ ಮೇಲೆ ಕಳ್ಕೊಳ್ಳಿಲ್ಲ. ಬದಲಾಗಿ ಏನು ನಿರೀಕ್ಷಿಸ್ತಾನೆ ಗೊತ್ತಾ? 19ನೇ ಅಧ್ಯಾಯದಲ್ಲಿ ಭಾಳ ಚೆನ್ನಾಗಿ ನಿರೀಕ್ಷೆ, ನಾನು ನಿರ್ದೇಹನಾದರೂ, ಹೀಗೆ ನನ್ನ ಚರ್ಮ ಬಿರುದು ಹೋದರೂ ನಾನು ಕಣ್ಣಾರೆ ನನ್ನ ವಿಮೋಚಕನನ್ನು ನೋಡುವೆನು. ಪ್ರಿಯರೇ, ಇದು ಅನಾರೋಗ್ಯದ ತೀವ್ರತೆಯಲ್ಲಿ, ದುರಾನುಭವಗಳ ಮಧ್ಯ, ಹಿಂಸೆಗಳ ಮಧ್ಯ ಹಾದು ಹೋಗ್ತಾ ಇರುವ ಯೋಬನ ನಿರೀಕ್ಷೆ. ಕಮಾನ್, ವಿ ಕಾಂಟ್ ಈವನ್ ರೀಚ್ ಟು ಇಟ್. ಬಹು ತಾಳ್ಮೆಯಿಂದ ಕಾದ್ಕೊಂಡಿದ್ದ. ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ಡ್ ಎ ಗ್ರೇಟ್ ಬ್ಲೆಸ್ಸಿಂಗ್. ಇವತ್ತು ಅಷ್ಟೇ ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು, ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸಿದ್ಧರಾಗೋಣ. ಕರ್ತನ ಮಾತುಗಳಿಂದ ನಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಕರ್ತನೆ, ನಿರೀಕ್ಷೆಗೆ ಮೂಲನಾದ ದೇವರೇ, ನಂಬಿಕೆಯಿಂದ ಉಂಟಾಗುವ ಆ ಸಂತೋಷವನ್ನು ದಯಪಾಲಿಸು. ಆ ನಿರೀಕ್ಷೆಯಲ್ಲಿ ದೃಢಚಿತ್ತರಾಗುವಂತೆ, ಚಂಚಲರಾಗದೆ ಎದುರು ನೋಡುವವರನ್ನಾಗಿ, ತಾಳ್ಮೆಯಿಂದ ಎದುರು ನೋಡುವವರನ್ನಾಗಿ ರೂಪಿಸು, ರೂಪಾಂತರಿಸು.
ಸ್ವಾಮಿ, ಸಮಾಜ, ನಮ್ಮ ದೇಶ ಹಾದು ಹೋಗುತ್ತಿರುವ ದುಸ್ಥಿತಿಗಳು ನೀನು ಬಲ್ಲೆ ಸ್ವಾಮಿ. ಭಯದಿಂದ, ಬಂಧನದಿಂದ ಬಿಡಿಸಿ ಈ ಸುನಿರೀಕ್ಷೆಯ ಸೆರೆಯಲ್ಲಿರಿಸಿ ಸ್ವಾಮಿ. ನೀನು ಮಾತು ತಪ್ಪುವವನಲ್ಲ, ನೀನು ನಂಬಿಗಸ್ತನು. ನಿನ್ನಿಂದ ಈ ನಿರೀಕ್ಷೆಗಳನ್ನು ಹೊಂದಿ ಅದನ್ನು ಎದುರು ನೋಡುತ್ತಾ ಹರ್ಷವುಳ್ಳವರಾಗಿ ಜೀವಿಸುವಂತೆ ವೀಕ್ಷಕರೆಲ್ಲರನ್ನು ನೀನು ಆಶೀರ್ವದಿಸು, ಸಂತೈಸು, ಸಾಕಿಸು, ಮುನ್ನಡೆಸು. ಯೇಸು ಕರ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೆನ್. ನಿರೀಕ್ಷೆಯ ಮೂಲನಾಗಿರುವ ತಂದೆ ದೇವರ ಪ್ರೀತಿಯು, ನಿರೀಕ್ಷೆಗೆ ಆಧಾರನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಈ ನಿರೀಕ್ಷೆಯಲ್ಲಿ ದೃಢಗೊಳಿಸಿ ಪವಿತ್ರಾತ್ಮನಿಂದ ಬಲಗೊಳಿಸಿ ವೃದ್ಧಿಗೊಳಿಸುವ ಪವಿತ್ರಾತ್ಮನ ಐಕ್ಯತೆಯು, ಅನ್ಯೋನ್ಯತೆಯು ನಮ್ಮೆಲ್ಲರ ಮೇಲೂ ನಿರಂತರವಾಗಿ ನೆಲೆಯಾಗಿರಲಿ.